ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಮೊನ್ನೆ ನಾವು RRB ಗ್ರೂಪ್ ಡಿ ಸ್ಟ್ರಾಟಜಿ ವಿಡಿಯೋನ ಮಾಡಿದ್ವಿ. ಸೊ ಅದರಲ್ಲಿ ನಾನು ಕೊನೆದಾಗಿ ಹೇಳಿದ್ದೆ, ಸೊ ಮ್ಯಾಥ್ಸ್ ಏನಾದರೂ ಬೇಕಂದ್ರೆ ವಿ ವಾಂಟ್ ಮ್ಯಾಥ್ಸ್ ಅಂತ ಕಮೆಂಟ್ ಅನ್ನು ತಿಳಿಸಿ ಅಂತ ಹೇಳಿದ್ದೆ, ರೈಟ್? ಸೊ ಎಲ್ಲರೂ ಸಮೇತ ಒಳ್ಳೆ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ರ. ಹಾಗಾಗಿ ಇದೇ ಚಾನಲ್ ಅಲ್ಲಿ RRB ಗ್ರೂಪ್ ಡಿ ಟಾಪಿಕ್ ವೈಸ್ PYQ ಅನ್ನು ಕಂಪ್ಲೀಟ್ ಆಗಿ ಫ್ರೀ ಆಗಿ ಮಾಡ್ಕೊಳ್ಳೋಣ. ಹಾಗೂ ಸೊ ಓನ್ಲಿ ನಾವ್ ಏನ್ ಮಾಡ್ತಿದ್ವಿ, ಆಗ PYQ ಮಾಡ್ತಿದ್ವಿ. ಈಗ ಆ ತರ ಅಲ್ಲ, ಕಾನ್ಸೆಪ್ಟ್ ಪ್ಲಸ್ PYQ. ಸೊ PYQ ಇರುತ್ತಲ್ವಾ, ಅದಕ್ಕೆ ಕಾನ್ಸೆಪ್ಟ್ ಅನ್ನ ಹೇಳಿ ನಿಮ್ಗೆ ಮತ್ತೆ PYQ ಅನ್ನ ಮಾಡಿಸ್ತೀನಿ. ಕ್ಲಿಯರ್? ಸೊ ಈ ಒಂದು ಸೆಷನ್ ಅಲ್ಲಿ ನಂಬರ್ ಸಿಸ್ಟಮ್ ನ 101 ಶಿಫ್ಟ್ ನ 94 ಪ್ರಶ್ನೆಗಳನ್ನ ಬಿಡಿಸೋಣ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇದೇ ಒಂದು ಕ್ಲಾಸ್ ನ PDF ಬೇಕು ಅಂದ್ರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. So first question, which of the following numbers is divisible by 3 ಅಂತ ಇದೆ. ಓಕೆನಾ? ಕೆಳಗಿನ ಯಾವ ಸಂಖ್ಯೆ 3ರಿಂದ ಭಾಗವಾಗುತ್ತದೆ ಅಂತ ಇದೆ. ಸೊ ನೋಡೋಣ. ಸೊ 3ನ ಡಿವಿಸಿಬಿಲಿಟಿ ರೂಲ್ ಏನು? ಎಲ್ಲ ಸಂಖ್ಯೆನ ಏನಿಂದ ಆಗಬೇಕು? ಅಡಿಷನ್ ಮಾಡಿದ್ರೆ ಅದು 3ರಿಂದ ಭಾಗ ಆಗಬೇಕು, ರೈಟ್? ಸೊ ಹಾಗಾದ್ರೆ 5 + 5 ಎಷ್ಟು? 10. 10 + 7 17 ಆಗುತ್ತೆ. ಇದು 3ರಿಂದ ಭಾಗ ಆಗುತ್ತಾ? ನೆಕ್ಸ್ಟ್ 123 ಇದೆ. ಸೊ ದೊಡ್ಡದಾಗಲ್ಲ, ಸೊ ಸ್ವಲ್ಪ ದೊಡ್ಡದಾಗಿ ಬರೀತೀನಿ. 123 ಇದೆ. 1 + 2 + 3 ಎಷ್ಟು? 6. ಸೊ 6 3ರಿಂದ ಭಾಗ ಆಗುತ್ತಾ? ಆಗುತ್ತೆ ಸರ್. 3 2 ಅಲ್ವಾ? ಸೊ ಹಾಗಾದ್ರೆ ಆನ್ಸರ್ ಏನು? 123. ಇನ್ನು ಮಾಡೋ ಅವಶ್ಯಕತೆ ಇಲ್ಲ ನೋಡಿ. ಯಾಕಂದ್ರೆ ಕೆಳಗಿನ ಯಾವ ಸಂಖ್ಯೆ 3ರಿಂದ ಭಾಗವಾಗುತ್ತದೆ ಅಂತ ಹೇಳಿದ್ರು. ಸೊ 4ರಲ್ಲಿ ಒಂದೇ ಆಪ್ಷನ್ ಆಗಿರುತ್ತೆ. ಸೊ 2 ಆಪ್ಷನ್ಸ್ ಕೊಡೋ ಚಾನ್ಸಸ್ ಇಲ್ಲ. ಒಂದು ವೇಳೆ ಇದ್ರೂ ಸಮೇತ ಸೊ ನಮ್ಗೆ ಏನ್ ಕೊಡ್ತಾರೆ? ಗ್ರೇಸ್ ಮಾರ್ಕ್ ಕೊಡ್ತಾರೆ. ಸೊ ಈ ಕ್ವಶನ್ ನೋಡಿ, 26/12/2025 4:30 PM to 6 PM. ಓಕೆನಾ? ಸೊ ನೋಡ್ಬೋದು. ಎರಡನೇ ಪ್ರಶ್ನೆ ಮತ್ತೆ ಹೇಳ್ತಿದ್ದೀನಿ, ಈಸಿ ಟು ಆಡ್ ಮಾಡ್ತಾ ಇದ್ದೀನಿ. ಮೊದಲು ಈಸಿ ಪ್ರಶ್ನೆಗಳು, ತದನಂತರ ಮಾಡರೇಟ್, ತದನಂತರ ಆಡ್ ಪ್ರಶ್ನೆ. ಓಕೆನಾ? ಸೊ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಈಸ್ ಡಿವಿಸಿಬಲ್ ಬೈ ಬೋತ್ 2 and 5 ಅಂತ ಇದೆ. ಕ್ಲಿಯರ್? ಸೊ ಕೆಳಗಿನ ಯಾವ ಸಂಖ್ಯೆ 2 ಮತ್ತು 5 ಎರಡರಿಂದ ಭಾಗವಾಗುತ್ತದೆ ಅಂತ ಹೇಳಿದ್ದಾರೆ. ಓಕೆ ನೋಡಿ, 2 ಮತ್ತು 5 ಅಲ್ವಾ? ಸೊ 2ಗೆ ಏನಿರ್ಬೇಕು? ಲಾಸ್ಟ್ ಅಲ್ಲಿ ಈವನ್ ನಂಬರ್ ಇರಬೇಕು. 2ನ ಡಿವಿಸಿಬಿಲಿಟಿ ರೂಲ್ ಏನು? ಕೊನೆ ಸಂಖ್ಯೆ ಏನಾಗಿರ್ಬೇಕು? ಸಮ ಸಂಖ್ಯೆ ಆಗಿರ್ಬೇಕು. ಇದೆಯಾ ಸಮ ಸಂಖ್ಯೆ? ಇದೆಯಾ ಸಮ ಸಂಖ್ಯೆ? ಇಲ್ಲ. ನೆಕ್ಸ್ಟ್ ಏನಿದೆ? 134 130 ಬಾಕಿ ಇದೆ ಅಲ್ವಾ? ಎರಡೂ ಸಮೇತ ಸಮ ಸಂಖ್ಯೆ. ನೆಕ್ಸ್ಟ್ 5 ನೋಡೋಣ. 5 ಏನಿರಬೇಕು? ಕೊನೆಯಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. ಕ್ಲಿಯರ್? ಸೊ 0 ಇರೋದು ಒಂದೇ ಆಪ್ಷನ್. ಈ ತರ ಮಾಡಬಹುದು. ಡೈರೆಕ್ಟ್ ಆಗಿ ಹೇಳ್ಕೊಡಿ ಸರ್ ಅಂದ್ರೆ ಹಂಗೂ ಹೇಳ್ಕೊಡಿ. ಸೊ 2 ಮತ್ತು 5 LCM ಏನೋ 10. ಸೊ 10ರಿಂದ ಭಾಗ ಆಗುವಂತ ಸಂಖ್ಯೆ ಯಾವುದು? 10ನ ಡಿವಿಸಿಬಿಲಿಟಿ ರೂಲ್ ಏನೋ? ಲಾಸ್ಟ್ ಅಲ್ಲಿ ಏನಾಗಿರ್ಬೇಕು? 0 ಇರಬೇಕು. ಒಂದೇ ಆಪ್ಷನ್. ಕ್ಲಿಯರ್? ಸೊ ಪೆನ್ನು ಪೇಪರು ಸಮೇತ ಬೇಕಾಗಿಲ್ಲ ಈ ತರ ಕ್ವಶನ್ಸ್. ಓಕೆನಾ? ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಈಸ್ ಡಿವಿಸಿಬಲ್ ಬೈ 6 and 9 ಬಟ್ ನಾಟ್ ಡಿವಿಸಿಬಲ್ ಬೈ 12 ಅಂತ ಇದೆ. ಸೊ ಕೆಳಗಿನ ಯಾವ ಸಂಖ್ಯೆ 6 ಮತ್ತು 9 ಎರಡರಿಂದ ಭಾಗವಾಗುತ್ತದೆ, ಆದರೆ 12ರಿಂದ ಭಾಗವಾಗುವುದಿಲ್ಲ ಅಂತ ಕೇಳಿದ್ದಾರೆ. ಕ್ಲಿಯರ್? ಸೊ ಆಪ್ಷನ್ಸ್ ಈ ತರ ಇದೆ: 108, 126, 72 ಮತ್ತು 252. ನೋಡೋಣ ಬನ್ನಿ. 108 ಸೊ ಏನಾಗುತ್ತೆ? 12ರಿಂದ ಭಾಗ ಆಗುತ್ತೆ, ರೈಟ್? ಆನ್ಸರ್ ಇಲ್ಲ. ಸೊ 126 12ರಿಂದ ಭಾಗ ಆಗಲ್ಲ. ಇದು ಆನ್ಸರ್ ಆಗಿರ್ಬೋದು. ಮತ್ತೆ ಅವ್ರು ಏನಂತ ಕಂಡೀಷನ್ ಕೊಟ್ಟಿದ್ದಾರೆ? 6 ಮತ್ತು 9 ಎರಡರಿಂದ ಭಾಗ ಆಗ್ಬೇಕಂತೆ. ಸೊ 6 2 6 1 ಆಯ್ತು ಅಲ್ವಾ? 6ನ ಡಿವಿಸಿಬಿಲಿಟಿ ರೂಲ್ ಏನು? 2 ಮತ್ತು 3ರಿಂದ ಭಾಗ ಆಗಬೇಕು ಅಲ್ವಾ? ಸೊ 9ನ ಡಿವಿಸಿಬಿಲಿಟಿ ರೂಲ್ ಏನು? ಡಿಜಿಟಲ್ ಸಮ್, ಅಂದ್ರೆ ಎಲ್ಲ ಡಿಜಿಟ್ಸ್ನ ಕೂಡಿಸಿದ್ರೆ 9 ಆಗಿರ್ಬೇಕು. ಕ್ಲಿಯರ್? ಸೊ ಇದು 6ರಿಂದ ಆಯ್ತು. 9ರಿಂದ ಹೋಗುತ್ತಾ ನೋಡೋಣ. 1 2 3 3 6 ಎಷ್ಟು? 9. ಹಾಗಾದ್ರೆ ಇದು ಹೋಯ್ತು. ಕ್ಲಿಯರ್? ಇಲ್ಲಿ ನೋಡಿ, 72 ಸಮೇತ 6ರಿಂದ ಹೋಗುತ್ತೆ, 9ರಿಂದನೂ ಹೋಗುತ್ತೆ. ಬಟ್ ಏನು? 12ರಿಂದನೂ ಹೋಗುತ್ತೆ. ನಮ್ಗೆ ಏನ್ ಬೇಕು? 12ರಿಂದ ಹೋಗದೆ ಇರೋ ಸಂಖ್ಯೆ ಬೇಕು. ಹಾಗಾದ್ರೆ 126 ಹೋಗಲ್ಲ. ಕ್ಲಿಯರ್? ಸೊ 252 ನೋಡಿ, 12 ಒಂದ್ಲೆ ಸರ್ 12 2 24 ಎಷ್ಟು ಉಳಿತು? 1 2 12 ಆಯ್ತು. 12 2 ಇದು ಸಮೇತ 12ರಿಂದ ಹೋಗುತ್ತೆ. ಬಟ್ ಕ್ವಶನ್ ಕೊಟ್ಟಿರೋದೇನು? 12ರಿಂದ ಹೋಗಬಾರ್ದು. ಒಂದೇ ಆಪ್ಷನ್, 12ರಿಂದ ಹೋಗಲ್ಲ. 120 ಮುಗೀತು.
ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ 999.99 ಪ್ಲಸ್ 99.99 ಪ್ಲಸ್ 9.99 ಈಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಕೂಡಿಸೋಣ ಬನ್ನಿ. 9 ಪ್ಲಸ್ 9 ಪ್ಲಸ್ 9 ಎಷ್ಟು 27, ಲಾಸ್ಟಲ್ಲಿ 7 ಬರಬೇಕು, ರೈಟ್. ಸೊ ಮಾಡೋ ಅವಶ್ಯಕತೆ ಇಲ್ಲ, ಒಂದೇ ಆಪ್ಷನ್ ಇದೆ. ಮುಗೀತಾ? ಸಿಂಪಲ್ ಇದೆಯಾ? ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ದಟ್ ಎಕ್ಸಾಕ್ಟ್ಲಿ ಡಿವೈಡ್ಸ್ 46, 98 ಅಂಡ್ 74 ಅಂತ ಇದೆ. 46, 98 ಮತ್ತು 74 ಸಂಪೂರ್ಣವಾಗಿ ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಕ್ಲಿಯರ್? ಓಕೆ ಸರ್, ಇಲ್ಲಿ ನೋಡಿ, ಅತಿ ದೊಡ್ಡ ಸಂಖ್ಯೆ ಇಲ್ಲಿರೋದು ಆಪ್ಷನ್ 5. ಸೊ 5ರಿಂದ ಈ ಸಂಖ್ಯೆಗಳು ಭಾಗ ಆಗುತ್ತಾ? ಆಗಲ್ಲ ಸರ್. ಯಾಕೆ ಹೇಳಿ? 5ನ ಡಿವಿಸಿಬಲ್ ರೂಲ್ ಏನು? ಕೊನೆಯಲ್ಲಿ 0 ಇರಬೇಕು, ಇಲ್ಲ ಏನಿರಬೇಕು? 5 ಇರಬೇಕು ಅಲ್ವಾ? ನೆಕ್ಸ್ಟ್ ಇರೋದು ಯಾವುದು? 3. ಓಕೆ, 3ರಿಂದ ನೋಡೋಣ. 4 6 ಎಷ್ಟು? 10. ಸೊ ಇದು ಹೋಗಲ್ಲ. ನೆಕ್ಸ್ಟ್ ಅತಿ ದೊಡ್ಡ ಸಂಖ್ಯೆ ಇರೋದು ಯಾವುದು? 2. ಸೊ 46 2ರಿಂದ ಆಗುತ್ತೆ, 98 ಆಗುತ್ತೆ, 74 ಆಗುತ್ತೆ. ಹೆಂಗೆ? ಕೊನೆಯಲ್ಲಿ ಏನಿರಬೇಕು? ಸಮ ಸಂಖ್ಯೆ ಇರಬೇಕು ಅಲ್ವಾ? ಸೊ ಹಾಗಾಗಿ ಆಪ್ಷನ್ ಏನು? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ನೋಡಿ, ಎಲ್ಲಾ ಪ್ರಶ್ನೆಗಳು ಈಸಿ ಇರುತ್ತೆ ಅಂತ ಹೇಳಲ್ಲ. ಈಸಿ ಇದಾವೆ, ಮಾಡ್ರೇಟ್ ಇದಾವೆ, ಟಫ್ ಇದಾವೆ. ಸೊ ಕೊನೆವರೆಗೂ ನೋಡಿ, ಇಷ್ಟು ಮಾಡ್ಕೊಂಡೋಗಿ ಸಾಕು. ಯಾಕೆ ಕ್ವಶನ್ ನಾವು ಮಾಡೋಕ್ಕಾಗಲ್ಲ? ನಾವು ನೋಡೋಣ, ಓಕೆನಾ? What is the least number which should be added to 539 so that the number obtained is exactly divisible by 10, 15 and 3 ಅಂತ ಇದೆ. 539ಕ್ಕೆ ಸೇರಿಸಬೇಕಾದ ಅತಿ ಕಡಿಮೆ ಸಂಖ್ಯೆ ಯಾವುದು? ಹಾಗೆ ಬಂದ ಸಂಖ್ಯೆಯನ್ನು 10, 15 ಮತ್ತು 3ರಿಂದ ಸಂಪೂರ್ಣವಾಗಿ ಭಾಗಿಸಬೇಕು ಅಂತ ಹೇಳಿದ್ದಾರೆ. ಓಕೆ, 539. ಸೊ ಒಂದು ಸಂಖ್ಯೆ ಆ್ಯಡ್ ಮಾಡಿದ್ರೆ ಅದೇನಾಗಬೇಕು? 10, 15, 3ರಿಂದ ಭಾಗ ಆಗಬೇಕು ಅಲ್ವಾ? ಸೊ ಈ ಥರನಾದರೂ ಮಾಡಿ, ಡೈರೆಕ್ಟ್ ಆಪ್ಷನ್ ಮುಖಾಂತರನೂ ಹೋಗಿ 2 ಮೆಥಡನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಎಕ್ಸಾಮಲ್ಲಿ ನಾವು ಯಾವ ಥರ ಮಾಡಬಹುದು ಅಂದರೆ, ಆಪ್ಷನ್ ಮುಖಾಂತರ ಹೋದರೆ ಜಸ್ಟ್ 1 ಸೆಕೆಂಡ್ ಒಳಗಡೆ ಆನ್ಸರ್ ಬರುತ್ತೆ. ಇಲ್ಲಿ ನೋಡಿ, 2 ಮೆಥಡನ್ನು ಹೇಳ್ಕೊಡ್ತೀನಿ. ಸೊ ಮೊದಲು 10, 15 ಮತ್ತು 3 ಇದೆ ಅಲ್ವಾ? ಇದಕ್ಕೆ ಎಲ್ ಸಿ ಎಮ್ ತಗೊಳ್ಳಿ, 30, ರೈಟ್. ಸೊ ಒಂದಿದೆ 539 ಪ್ಲಸ್ ಒಂದೆಷ್ಟು? 540. ಕ್ಲಿಯರ್? ಸೊ ಲೀಸ್ಟ್ ನಂಬರ್ ಅಂದ್ರೆ ಏನು? ಕನಿಷ್ಠ ಸಂಖ್ಯೆ. ಅತಿ ಕಡಿಮೆ ಸಂಖ್ಯೆ ಇರೋದು ಅದು 1, ಹಾಗಾಗಿ 1ಅನ್ನು ಮಾಡಿದೆ. ಸೊ 540 ಈ 30ರಿಂದ ಹೋಗುತ್ತಾ? ಭಾಗ ಆಗುತ್ತಾ? 0 ಕ್ಯಾನ್ಸಲ್, 3 18. ಸೊ ಹಾಗಾದ್ರೆ ಏನನ್ನ ಸೇರಿಸ್ಬೇಕು? 1ಅನ್ನು ಸೇರಿಸಿದ್ರೆ ಸಂಪೂರ್ಣವಾಗಿ 10, 15, 3ರಿಂದ ಭಾಗ ಆಗುತ್ತೆ. ಹಿಂಗಾದ್ರೂ ಮಾಡಿ. ಕ್ಲಿಯರ್? ಇಲ್ಲಾಂದ್ರೆ ಇದು ಫಸ್ಟ್ ಟೈಪ್. ಸೆಕೆಂಡ್ ಟೈಪ್ ನೋಡಿ, 539 ಪ್ಲಸ್ 1, 540, ಹಿಂಗೆ ಬರ್ಕೊಳ್ಳಿ. ನೋಡಿ, 10ರಿಂದ 540 ಹೋಗುತ್ತೆ. 15ರಿಂದ ನೋಡಿ, 15 3 45, 95 ಅದು ಹೋಗುತ್ತೆ. 3ರಿಂದ ನೋಡಿ, 5 4 ಹೋಗುತ್ತೆ. ಇಲ್ಲಿ ನೋಡಿ, 539 ಇದೆ ಅಲ್ವಾ? 1 ಆ್ಯಡ್ ಮಾಡಿದ್ರೆ 545. ಸೊ 10ರಿಂದ ಭಾಗ ಆಗುತ್ತೆ. 5 ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? 544. ಇದು 10ರಿಂದ ಆಗಲ್ಲ. 2 ಆ್ಯಡ್ ಮಾಡಿದ್ರೆ 541, ಇದು ಸಮೇತ 10ರಿಂದ ಭಾಗ ಆಗಲ್ಲ. 3 ಆ್ಯಡ್ ಮಾಡಿದ್ರೆ 542, ಇದು ಸಮೇತ 10ರಿಂದ ಭಾಗ ಆಗಲ್ಲ. ಇದು ನೋಡಿದ್ರು ಸಾಕು, ಸಿಂಪಲ್. ಕ್ಲಿಯರ್? ಇಲ್ಲ ಇದು ಬೇಡ ಅಂದರೆ 15 ಇದೆ ಅಲ್ವಾ? 15ನ 5 × 3 ಅಂತ ನಾವು ಬರ್ಕೋಬೋದು ಅಲ್ವಾ? ಸೊ 5ನ ಡಿವಿಸಿಬಿಲಿಟಿ ಚೆಕ್ ಮಾಡಿ. ಸೊ 9ಕ್ಕೆ ಏನು ಆ್ಯಡ್ ಮಾಡಿದ್ರೆ ಅದು 5ರಿಂದ ಭಾಗ ಆಗುತ್ತೆ. 1 ಆ್ಯಡ್ ಮಾಡಬೇಕಿಲ್ಲ, 6 ಆ್ಯಡ್ ಮಾಡಬೇಕು. ಒಂದಿರೋದು ಒಂದೇ ಆಪ್ಷನ್ ಅಲ್ವಾ? ಪೂರ್ತಿ ಮಾಡಬೇಕಾ? ಮಾಡೋ ಅವಶ್ಯಕತೆ ಇಲ್ಲ. ವಾಟ್ ಈಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ಎ ಇನ್ ದ ನಂಬರ್ A3724 ಸೊ ದಟ್ ದ ನಂಬರ್ ಫಾರ್ಮ್ಡ್ ಈಸ್ ಡಿವಿಸಿಬಲ್ ಬೈ 3 ಅಂತ ಇದೆ. ಎ 3, 7, 2, 4 ಎಂಬ ಸಂಖ್ಯೆಯನ್ನು 3ರಿಂದ ಭಾಗವಾಗುವಂತೆ ಮಾಡಲು ಎಯ ಅತಿ ಚಿಕ್ಕ ಮೌಲ್ಯ ಎಷ್ಟು ಅಂತ ಹೇಳಿದ್ದಾರೆ. ಎ 3, 7, 2, 4 3ರಿಂದ ಭಾಗ ಆಗಬೇಕು. 3ನ ಡಿವಿಸಿಬಲ್ ರೂಲ್ ಏನು?
3 ಹೋಯ್ತು, 2 7 9 ಹೋಯ್ತು, 4 ಇದೆ. 4ಕ್ಕೆ ಏನು ಆ್ಯಡ್ ಮಾಡಿದ್ರೆ ಅದು 3ರಿಂದ ಹೋಗುತ್ತಪ್ಪ ಹೇಳಿ ಸರ್. 4ಗೆ 2 ಆ್ಯಡ್ ಮಾಡಿದ್ರೆ ಅದು 3ರಿಂದ ಹೋಗುತ್ತೆ ಅಲ್ವಾ? ಹಾಗಾದ್ರೆ 2 ಆ್ಯಡ್ ಮಾಡೋಣ. ಸೊ ಆನ್ಸರ್ ಎಷ್ಟು? 2. ಇಲ್ಲಿ ನಾವು ಕ್ವಶನ್ ಓದಬೇಕು. ಅತಿ ಚಿಕ್ಕ ಸಂಖ್ಯೆ ಅಂತ ಕೇಳಿದ್ದಾರೆ, ರೈಟ್. ಒಂದು ವೇಳೆ ನಾವು 1 ಆ್ಯಡ್ ಮಾಡಿದ್ರೆ ಅದು 5 ಆಗುತ್ತೆ, 2 ಆ್ಯಡ್ ಮಾಡಿದ್ರೆ 6 ಆಗುತ್ತೆ. ಸೊ 6 3ರಿಂದ ಈಸಿಯಾಗಿ ಭಾಗ ಆಗುತ್ತೆ ಅಲ್ವಾ? ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರೈಮ್ ನಂಬರ್? ಕೆಳಗಿನ ಯಾವುದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ಹೇಳಿದ್ದಾರೆ, ರೈಟ್. ಸೊ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು? ಅವಿಭಾಜ್ಯ ಸಂಖ್ಯೆ ಅಂದ್ರೆ ಅದೇ ನಂಬರ್ ಇಂದ ಡಿವಿಸಿಬಲ್ ಆಗಬೇಕು, ಆರ್ 1ರಿಂದ ಡಿವಿಸಿಬಲ್ ಆಗಬೇಕು, ಆರ್ ಮಲ್ಟಿಪಲ್ ಆಗಬೇಕು. ಓಕೆ. ಸೊ ಇಲ್ಲಿ ನೋಡಿ 51 ಇದೆ. ಇದೇನಾಗುತ್ತೆ? 17 ಇಂಟು 3 ಎಷ್ಟಪ್ಪ? 51. ಸೊ ಈ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಲ್ಲ, ಅದನ್ನೇ ಅವ್ರು ಕೇಳಿದ್ದಾರೆ. ಹಾಗಾದ್ರೆ ಆನ್ಸರ್ ಎಷ್ಟು? 51. ಮುಗೀತು. ಕ್ಲಿಯರ್? ನೋಡಿ 31, ಎಸ್ ಸರ್ ಇದು ಹೌದು ಅವಿಭಾಜ್ಯ ಸಂಖ್ಯೆ. ಯಾವುದೇ ಸಂಖ್ಯೆಯಿಂದ ಡಿವಿಸಿಬಲ್ ಆಗಲ್ಲ ಅಲ್ವಾ? ಇಲ್ಲಿ ನೋಡಿ 3ರಿಂದ ಆಗುತ್ತಾ, 2ರಿಂದ ಆಗುತ್ತಾ, 5ರಿಂದ ಆಗುತ್ತಾ, 7ರಿಂದ ಆಗುತ್ತಾ, 11ರಿಂದ ಆಗುತ್ತಾ, 13ರಿಂದ ಆಗುತ್ತಾ, 17, 19. ಕ್ಲಿಯರ್? ಇವೆಲ್ಲನೂ ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆಗಳಿಗೆ ನೆನ್ಪಿಟ್ಕೊಳ್ಳೋಕ್ಕೆ 1ರಿಂದ 100ಕ್ಕೆ ಒಂದು ಟ್ರಿಕ್ ಕೇಳ್ಕೊಡ್ತೀನಿ. 4 4 2 2 3 2 2 3 2 1. ಅಂದರೆ 1ರಿಂದ 10ಗೆ ಎಷ್ಟು ಸಂಖ್ಯೆ ಇದ್ದಾವೆ? 4 ಸಂಖ್ಯೆ. 11ರಿಂದ 20ಗೆ ಎಷ್ಟು ಸಂಖ್ಯೆ ಇದ್ದಾವೆ? 4 ಸಂಖ್ಯೆ. 21ರಿಂದ 30ಗೆ ಎಷ್ಟಿದ್ದಾವೆ? 2. 31ರಿಂದ 40ಗೆ 2. 41ರಿಂದ 50ಗೆ 3. 51ರಿಂದ 60ಗೆ 2. 61ರಿಂದ 70ಕ್ಕೆ 2. 71ರಿಂದ 80ಕ್ಕೆ 3. 81 to 90 ಎಷ್ಟು? 2. 91 to 100ಗೆ ಎಷ್ಟು? 1. ಕ್ಲಿಯರ್? ಟೋಟಲ್ ಎಷ್ಟಿರುತ್ತೆ? 100ವರೆಗೂ 25 ಅವಿಭಾಜ್ಯ ಸಂಖ್ಯೆಗಳು ಇರುತ್ತೆ, ನೆನ್ಪಿಟ್ಕೊ. ಕ್ಲಿಯರ್? ಸೊ ಅವಿಭಾಜ್ಯ ಸಂಖ್ಯೆಗಳು ಯಾವಾಗಲೂ ಏನಾಗಿರುತ್ತೆ ಅಂದರೆ 2 4 6 8 0 ಆಗಿರಲ್ಲ. ಬಿಕಾಸ್ ಈ ಎಲ್ಲ ಸಂಖ್ಯೆಗಳು 2ರಿಂದ ಭಾಗ ಆಗುತ್ತೆ. ಸೊ ಅವಿಭಾಜ್ಯ ಸಂಖ್ಯೆ ಯಾವಾಗಲೂ ಯಾವುದ್ರಲ್ಲಿರುತ್ತೆ? ಸೊ ಯಾವುದ್ರಲ್ಲಿರುತ್ತೆ? ಈ ಆಡ್ ನಂಬರ್ಸಲ್ಲಿ ಇರುತ್ತೆ. ಲೈಕ್ 1 3 7 9 ಇಷ್ಟೇ. 5ರದ್ದು ಇರಲ್ಲ, ಬಿಕಾಸ್ 5ರಿಂದ ಡಿವಿಸಿಬಲ್ ಆಗುತ್ತೆ. ಸೊ 4ನೇ ನಂಬರಿಂದ ಇರುತ್ತೆ, ಕೊನೆ 4 ನಂಬರ್ ಇರುತ್ತೆ. ಸೊ 1 3 7 9 ನೆನ್ಪಿಟ್ಕೊ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡಿ, ದ ಲೀಸ್ಟ್ ವ್ಯಾಲ್ಯೂ ಆಫ್ ಸೊ ದಟ್ ದ ನಂಬರ್ 73318x4 ಈಸ್ ಡಿವಿಸಿಬಲ್ ಬೈ 8 ಅಂತ ಕೇಳಿದ್ದಾರೆ. ಸೊ ಯಾವ ಒಂದು ಅತಿ ಚಿಕ್ಕ ಸಂಖ್ಯೆ ಆ್ಯಡ್ ಮಾಡಿದ್ರೆ ಎಕ್ಸ್ನ ವ್ಯಾಲ್ಯೂಗೆ ಸೊ ಅದು 8ರಿಂದ ಭಾಗ ಆಗುತ್ತೆ ಅಂತ. ಓಕೆನಾ? ಸೊ ಇದು ಇಂಗ್ಲೀಷಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ 8ನ ಡಿವಿಸಿಬಲ್ ರೂಲ್ ಏನಂದ್ರೆ ಕೊನೆ 3 ಸಂಖ್ಯೆ ಏನಿರಬೇಕು ಅಲ್ವಾ? 8ರಿಂದ ಭಾಗ ಆಗಬೇಕು, ರೈಟ್? ಓಕೆ. ಸೊ ಲೀಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಲೀಸ್ಟಿಂದಾನೇ ಸ್ಟಾರ್ಟ್ ಮಾಡೋಣ. ಲೀಸ್ಟ್ ಅಂದರೆ ಅತಿ ಕಡಿಮೆ ವ್ಯಾಲ್ಯೂ. ಸೊ 1 ಇದೆ ಅಲ್ವಾ? ಸೊ ಎಕ್ಸ್ನ ವ್ಯಾಲ್ಯೂ 1 ಪುಟ್ ಮಾಡಿದ್ರೆ ಎಷ್ಟಾಯ್ತು? 814. ಸೊ 8ರಿಂದ 8 ಹೋಗುತ್ತೆ, 14 ಹೋಗಲ್ಲ, ಮುಗೀತು. ನೆಕ್ಸ್ಟ್ ಲೀಸ್ಟ್ ಎಷ್ಟು? 2. 824 ಬೈ 8. 8 ಒಂದ್ಲೆ 8 ಒಂದ್ಲೆ 3ಲೆ, ರೈಟ್? ಸೊ ಹಾಗಾದರೆ ಅತಿ ಚಿಕ್ಕ ಸಂಖ್ಯೆ ಯಾವ್ದು ಆ್ಯಡ್ ಮಾಡಿದ್ರೆ ಅದು 8ರಿಂದ ಭಾಗ ಆಗುತ್ತೆ? 2ಅನ್ನು ಆ್ಯಡ್ ಮಾಡಿದ್ರೆ, ಅಂದರೆ 2ನ ರಿಪ್ಲೇಸ್ ಮಾಡಿದ್ರೆ ಎಕ್ಸಲ್ಲಿ. ಓಕೆನಾ? ಕ್ಲಿಯರಾ? ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಡಿವಿಸಿಬಲ್ ಬೈ 45 ಇದೆ. ಸೊ ಕೆಳಗಿನ ಯಾವ ಸಂಖ್ಯೆ 45ರಿಂದ ಭಾಗವಾಗುತ್ತದೆ ಅಂತ ಹೇಳಿದ್ದಾರೆ. ಆಯಿತು. ಸೊ 45 ಅಂದರೆ ಏನಪ್ಪ? 9 ಇಂಟು 5 ಅಂದರೆ 5ರಿಂದನೂ ಭಾಗ ಆಗಬೇಕು ಮತ್ತು 9ರಿಂದನೂ ಭಾಗ ಆಗಬೇಕು. ಸೊ 5ರಿಂದ ಭಾಗ ಆಗಬೇಕಂದ್ರೆ ಕೊನೆಯಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. ಸೊ ಹಾಗಾದರೆ ಇಲ್ಲಿ 6 ಇದೆ, ಇಲ್ಲಿ 9 ಇದೆ, ಇದು ಮುಗೀತು. ಉಳಿದಿರೋದು ಎಷ್ಟು ಆಪ್ಷನ್? 2 ಆಪ್ಷನ್. ನೆಕ್ಸ್ಟ್ ಮಾಡೋಣ 9ದ್ದು. 9ದ್ದೇನು? ಸಮ್ ಆಫ್ ಡಿಜಿಟ್ಸ್ ಏನಾಗಿರಬೇಕು? 9 ಆಗಿರಬೇಕು. ಕ್ಲಿಯರ್? ಅಂದರೆ ಈಗ ನೋಡಿ 236 ಇದೆ ಅಲ್ವಾ? 351 ಇದೆ. ಇದು 9ರಿಂದ ಭಾಗ ಆಗುತ್ತಾ ಇಲ್ವಾ? ಹೆಂಗೆ? 3 + 5 ಎಷ್ಟು? 8. 8 + 1 ಎಷ್ಟು? 9. ಇದು 9ರಿಂದ ಭಾಗ ಆಗುತ್ತೆ. ಅದೇ ಥರ 282 ಇದು 9ರಿಂದ ಭಾಗ ಆಗುತ್ತಾ? ಆಗಲ್ಲ. ಹೆಂಗೆ? 2 8 ಎಷ್ಟು? 10. 10 2 ಎಷ್ಟು? 12 ಆಯಿತು. ಬಟ್ ನಮಗೇನು ಬೇಕು?
ಡೀಟೇಲ್ ಸಮ್ ಅಂದರೆ 9 ಆಗಬೇಕು, ಇಲ್ಲ 0 ಆಗಬೇಕು. ಕ್ಲಿಯರಾ? ಓಕೆನಾ? ಸೊ 9ನಿಂದ ಏನೇ ಮಲ್ಟಿಪಲ್ ಮಾಡಿದ್ರೂ ಸಮೇತ ಏನಾಗುತ್ತೆ, 9 ಬರುತ್ತೆ. ನೋಡಿ 9 6 ಎಷ್ಟಪ್ಪ, ಎಷ್ಟು 54. ಸೊ 5 + 4 ಎಷ್ಟಾಯಿತು, 9 ಆಯಿತು. ಕ್ಲಿಯರ್? ಈ ಥರ. ಓಕೆನಾ? ಸೊ 9 ಚೆಕ್ ಮಾಡೋಣ ಈಗ. 5 5 5 5 5 ಈ ಥರ ಇದೆ. ಹಾಗಾದ್ರೆ ಇದು ಎಷ್ಟಾಗುತ್ತೆ, 30 ಆಗುತ್ತೆ. 3 ಆಯಿತು, ಇದಾಗಲ್ಲ. ಇನ್ನು ಉಳಿದಿರೋದು ಆಪ್ಷನ್ ಇದೆ. ಇಲ್ಲ ಚೆಕ್ ಮಾಡೋಣ ಅಂದರೆ ಮಾಡೋಣ ತೊಂದರೆ. 4 + 5 ಎಷ್ಟಪ್ಪ, 9, 1 ಹೋಯಿತು. 7 + 2 ಎಷ್ಟು, 9. ಸೊ ಏನಿರಬೇಕು, 0 ಅಥವಾ 9 ಇರಬೇಕು ಅಲ್ವಾ? ಕ್ಲಿಯರ್? ಆರ್ 9ನ ಮಲ್ಟಿಪಲ್ ಆಗಬೇಕು, 18, 27 ಈ ಥರ. ಸೊ ಒಂದೇ ಆಪ್ಷನ್. ಓಕೆ, ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಾವು ಡೈರೆಕ್ಟಾಗಿ ಸಿಂಪಲಾಗಿ ಒಂದೇ ಸೆಕೆಂಡಲ್ಲಿ ಮಾಡ್ಬೋದು. ಹೇಳ್ತೀನಿ. ಸೊ 45 ಅಲ್ವಾ, ನಮಗೆ 45 ಏನಂತ ಬರ್ಬೋದು, 9 × 5. 5 ಗೊತ್ತು ನನಗೆ, 9 ಬರಲ್ಲ, 6 ಬರಲ್ಲ, ಇನ್ನು ಉಳಿದಿರೋದು 2 ಆಪ್ಷನ್. ಸೊ ಡಿ ನೋಡಿದ್ರೆ ನಮ್ಗೆ 30 ಬರುತ್ತೆ, 30 ಬರಬಾರ್ದು, 9 ಬರಬೇಕು. ಸೊ 9 ಬರೋದು, ಇನ್ನು ಮಾಡೋ ಅವಶ್ಯಕತೆ ಇಲ್ಲ, ಒಂದೇ ಆಪ್ಷನ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಲೀಸ್ಟ್ ನಂಬರ್ ದಟ್ ಶುಡ್ ಬಿ ಆಡೆಡ್ ಟು 517 ಸೊ ದಟ್ ದ ನಂಬರ್ ಒಬ್ಟೈನ್ಡ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 15, 25 and 8 ಅಂತ ಇದೆ. 517ಗೆ ಸೇರಿಸಬೇಕಾದ ಅತಿ ಕಡಿಮೆ ಸಂಖ್ಯೆ ಯಾವುದು? ಹಾಗೆ ಪಡೆದ ಸಂಖ್ಯೆಯನ್ನು 15, 25 ಮತ್ತು 8ರಿಂದ ಸಂಪೂರ್ಣವಾಗಿ ಭಾಗಿಸಬೇಕು. ಇಲ್ಲಿ 517 ಇದೆ. ಇಲ್ಲಿ ಏನಿದೆ, 5 × 3, 5 ಸ್ಕ್ವೇರ್ ಮತ್ತು 8 ಸ್ಕ್ವೇರ್, 8 ಇದೆ. ಸೊ ಒಂದು ವೇಳೆ 5ನ ಡಿವಿಸಿಬಲ್ ರೂಲ್ ಏನು, ಕೊನೆಯಲ್ಲಿ 0 ಬರಬೇಕಿಲ್ಲ 5 ಬರಬೇಕು. ಅಂದರೆ 7ಕ್ಕೆ ಏನು ಸೇರಿಸಿದ್ರೆ 0 ಬರುತ್ತೆ, ಇಲ್ಲ 5 ಬರುತ್ತೆ. ಸೊ 7ಕ್ಕೆ 3 ಸೇರಿಸಿದ್ರೆ 0 ಬರುತ್ತೆ, 8 ಸೇರಿಸಿದ್ರೆ 5 ಬರುತ್ತೆ ಅಲ್ವಾ? ಸೊ 3, 8 ಎಲ್ಲಿದೆ ನೋಡಿ. ಸೊ ಕೊನೆಯಲ್ಲಿ 3 ಇರಬೇಕು, ಒಂದೇ ಆಪ್ಷನ್ ಇರೋದು, ಮುಗೀತು. ಸೊ ಕೊನೆಯಲ್ಲಿ 3 ಇರಬೇಕು ಅಥವಾ 8 ಇರಬೇಕು. ಸೊ ಹಾಗಾದರೆ ಎಷ್ಟಾಗುತ್ತೆ, ಮುಗೀತು ಆನ್ಸರ್. ಬೇಕಂದರೆ ಚೆಕ್ ಮಾಡ್ಕೋಬೋದು. ಸೊ ಎಷ್ಟಾಯ್ತು ಇದು, 10, 1, 600 ಆಯಿತು. ಸೊ 15ರಿಂದ ಆಗುತ್ತಾ, ಆಗುತ್ತೆ ಸರ್. 25ರಿಂದ ಆಗುತ್ತಾ, ಆಗುತ್ತೆ ಸರ್. 8ರಿಂದ ಆಗುತ್ತಾ, ನೋಡೋಣ. 8 7 56, 40 ಉಳಿತು 5, ಮುಗಿತಾ? ಎಲ್ಲ ಥರ ಆದರೂ ಆಗುತ್ತೆ, ಇವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. 7ಕ್ಕೆ ಏನು ಸೇರಿಸಿದ್ರೆ 0 ಆಗುತ್ತೆ, ಇಷ್ಟು ನೋಡ್ಕೊಳ್ಳಿ. 7ಕ್ಕೆ 3 ಸೇರಿಸ್ಬೇಕು ಅಂದರೆ ಕೊನೆಯಲ್ಲಿ 3 ಇರಬೇಕು, ಮುಗೀತು. ಮಾಡೋ ಅವಶ್ಯಕತೆ ಇದೆಯಾ, ಇಲ್ಲ ಅಲ್ವಾ? ನೆಕ್ಸ್ಟ್, ದ ಗ್ರೇಟೆಸ್ಟ್ ನಂಬರ್ ದಟ್ ವಿಲ್ ಡಿವೈಡ್ 45, 95, 185 ಸೊ ಆಸ್ ಟು ಲೀವ್ ದ ಸೇಮ್ ರಿಮೈಂಡರ್ ಇನ್ ಈಚ್ ಕೇಸ್ ಅಂತ ಕೇಳಿ. ಸೊ 45, 95 ಮತ್ತು 185 ಭಾಗಿಸಿದಾಗ ಪ್ರತಿಯೊಂದು ಸಂದರ್ಭದಲ್ಲಿ ಒಂದೇ ಉಳಿಕೆ ಬರುವಂತೆ ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ ಮುಖಾಂತರ ಹೋಗ್ತೀರಾ, ಆಪ್ಷನ್ ಮುಖಾಂತರ ಹೋಗಿ, ತೊಂದರೆ ಇಲ್ಲ. ಕ್ಲಿಯರ್? ಇಲ್ಲ HCFನ ಫೈಂಡ್ ಔಟ್ ಮಾಡೋದು ಯಾವ ಥರ ಅದನ್ನು ಹೇಳ್ಕೊಡ್ತೀನಿ. ಈ ಥರ ಬೇಕಾ, ಈ ಥರ ಹೇಳ್ಕೊಡ್ತೀನಿ. ಅವ್ರ ಫ್ಯಾಕ್ಟರ್ಸ್ ಬೇಕಾ, ಫ್ಯಾಕ್ಟರ್ಸ್ ಅನ್ನು ಹೇಳ್ಕೊಡ್ತೀನಿ ನೋಡಿ. ಸೊ ಡಿಫರೆನ್ಸ್ ಎಷ್ಟಪ್ಪ, 50. ಸೊ ಡಿಫರೆನ್ಸ್ ಎಷ್ಟಪ್ಪ, 90. ಡಿಫರೆನ್ಸ್ ಎಷ್ಟಪ್ಪ, 140. ಕ್ಲಿಯರ್? ಸೊ ಎಗೈನ್ ಮಾಡ್ತೀರಾ, ಮಾಡಿ. 50, 90, 140 ಈ 3 ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಆಗಬೇಕು. ಸೊ ಯಾವುದರಿಂದ ಆಗ್ತಾ ಇದೆ, 10ರಿಂದ ಆಗ್ತದೆ, ಇತ್ತಲ್ವಾ? ಇಲ್ಲ ಇನ್ನೂ ಮಾಡ್ತೀರಾ, ಮಾಡಿ. 40, 50 ಎಗೈನ್ ಮಾಡ್ತೀರಾ, ಮಾಡಿ. ಕ್ಲಿಯರ್? ಸೊ ಹಿಂಗೆ ಬೇಕಾದ್ರೆ ಮಾಡಿ. ಇದೆಲ್ಲ ಬೇಡ ಸರ್, ನಮಗೆ ಡೈರೆಕ್ಟಾಗಿ ಬೇಕು, ನೋಡಿದ ತಕ್ಷಣ ಆನ್ಸರ್ ಬರಬೇಕು ಅಂತ ಮಾಡಿ, ತೊಂದರೆ ಇಲ್ಲ. ಸೊ 5ಅನ್ನು ತೆಗೆದುಬಿಟ್ರೆ ಎಲ್ಲನ ಸಮೇತ 10ರಿಂದ ಆಗುತ್ತೆ, ಮುಗೀತು. ಸೊ ಎಲ್ಲನ ಸಮೇತ ಏನು ರಿಮೈಂಡರ್ ಸೇಮ್ ಬಂತು, 5, 5, 5. ಕ್ಲಿಯರ್? ಇಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್, 6336 ಈಸ್ ಡಿವಿಸಿಬಲ್ ಬೈ 9. ಎಸ್ ಸರ್, ಹೌದು. ಹೆಂಗೆ? 6 + 3 9 ಆಯಿತು, 6 + 3 9 ಆಯಿತು. ಹೌದು ಸರ್, ಇದು 9ರಿಂದ ಡಿವಿಸಿಬಲ್ ಆಗುತ್ತೆ, ಅದೇ ಅವರು ಕೊಟ್ಟಿದ್ದಾರೆ. ವಾಟ್ ಶುಡ್ ಬಿ ಆಡೆಡ್ ಟು ಆರ್ ಸಬ್ಟ್ರಾಕ್ಟೆಡ್ ಫ್ರಮ್ ದಿಸ್ ನಂಬರ್ ಸೊ ದಟ್ ಇಟ್ ವಿಲ್ ಬಿ ಡಿವಿಸಿಬಲ್ ಬೈ 11 ಅಂತ ಹೇಳಿದ್ದಾರೆ. ಸೊ 6, 3, 3, 6 ಸಂಖ್ಯೆ 9ರಿಂದ ಭಾಗವಾಗುತ್ತದೆ. ಹೌದು ಸರ್, ಆಗುತ್ತೆ.
ಅನ್ನು 11ರಿಂದ ಭಾಗ ಆಗುವಂತೆ ಮಾಡಲು ಇದಕ್ಕೆ ಏನು ಸೇರಿಸಬೇಕು ಅಥವಾ ಕಡಿತಗೊಳಿಸಬೇಕು ಅಂತ ಹೇಳಿದ್ದಾರೆ. 6 3 ದೊಡ್ಡದಾಗಿ ಬರೀತಿದ್ದೀನಲ್ವಾ? ಓಕೆ. ಸೊ 11ನ ಡಿವಿಸಿಬಲ್ ರೂಲ್ ಏನಪ್ಪ? ಸಮ್ ಆಫ್ ಈವನ್ ಪ್ಲೇಸಸ್ ಮೈನಸ್ ಆಡ್ ಪ್ಲೇಸಸ್. ಈವನ್ ಪ್ಲೇಸಸ್ ಯಾವುವು? ಸರಿ, ಈವನ್ ಪ್ಲೇಸಸ್ ಯಾವುವು? ಇವೆರಡು. ಆಡ್ ಪ್ಲೇಸಸ್ ಏನು? ಸೊ 6 + 3 ಮೈನಸ್ +3. ಸೊ 0 ಆರ್ 11 ಬರಬೇಕು. ಇದು 11ನ ಡಿವಿಸಿಬಲ್ ರೂಲ್. ಸೊ 9ಅಲ್ಲಿ 9 ಹೋಗುತ್ತೆ, 0 ಬರುತ್ತೆ. ಸೊ ಹಾಗಾದರೆ ಏನನ್ನು ಆ್ಯಡ್ ಮಾಡಬೇಕು? ಏನು ಆ್ಯಡ್ ಮಾಡೋ ಅವಶ್ಯಕತೆನೇ ಇಲ್ವಲ್ಲ. ಕ್ಲಿಯರ್? ಸೊ ಏನು? 0. ಓಕೆನಾ? ಓಕೆ. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ವೆನ್ ಇನ್ಕ್ರೀಸ್ಡ್ ಬೈ 20 ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 12, 20, 15, 18, 24 ಅಲ್ವಾ? ಸೊ ನೋಡಿ, 20 ಹೆಚ್ಚಿಸಿದಾಗ 12, 20, 15, 18 ಮತ್ತು 24ರಿಂದ ಸಂಪೂರ್ಣವಾಗಿ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಆಪ್ಷನ್ ಮುಖಾಂತರ ಹೋಗ್ತೀರಾ? ಹಂಗೆ ಮಾಡಿ. ಇಲ್ಲ ಸರ್, ಎಲ್ ಸಿ ಎಂ ಮುಖಾಂತರ ಹೋಗ್ತೀವಿ ಅಂದರೆ ಹಂಗೂ ಮಾಡೋಣ. ಎರಡು ಮೆಥಡನ್ನು ಮಾಡೋಣ. 20ನ್ನು ಹೆಚ್ಚಿಸಿದಾಗ ಎಷ್ಟಾಯ್ತು? ಇದು 340 ಆಯಿತು. ಇದೆಷ್ಟಾಯಿತು? 20 ಹೆಚ್ಚಿಸಿದ್ರೆ 350 ಆಯಿತು. ಇದೆಷ್ಟಾಯಿತು? 360 ಆಯಿತು. ಇದೆಷ್ಟಾಯಿತು? 130. ಈಗ ನೋಡಿ, 12ರಿಂದ ಆಗಬೇಕು, 20ರಿಂದ ಆಗಬೇಕು, 15ರಿಂದ ಆಗಬೇಕು, 18ರಿಂದ ಆಗಬೇಕು, 24ರಿಂದ. ನಾನು ಏನು ನೋಡಲ್ಲ, 18ಅನ್ನು ನೋಡ್ತೀನಿ. ಬಿಕಾಸ್ ನನಗೆ ಡೀಟೇಲ್ಸ್ ನಮ್ಗೆ ಗೊತ್ತಲ್ವಾ. 9 ಡಿವಿಸಿಬಲ್ ರೂಲ್ ಗೊತ್ತಲ್ವ, ಈಸಿ ಇದೆ, ಸಿಂಪಲ್, ರೈಟ್? ಸೊ ನೋಡಿ, ಇದು 7 ಆಯಿತು, 3 + 4 ಎಷ್ಟಾಯಿತು? 8 ಆಯಿತು. ಇದು 9 ಆಯಿತು, ಇದು 6 ಆಯಿತು. ಹಾಗಾದ್ರೆ 9ರಿಂದ ಆಗೋದು ಯಾವುದು? 9 ಅಂದರೆ 360. ಎಷ್ಟು? 340. ಮುಗೀತು ಅಲ್ವಾ? ಈ ಥರ ಹೋಗ್ಬೋದು. ಇಲ್ಲ ಸರ್, ನಮಗೊಂದ್ಸಲ ಕಂಪ್ಲೀಟಾಗಿ ಕಾನ್ಸೆಪ್ಟ್ ಹೇಳಿ ಸರ್, ನಾವು ಮಾಡೋಕ್ಕೆ ಈಸಿ ಇರುತ್ತೆ ಅಂದರೆ ಹಂಗೂ ಮಾಡೋಣ. ನೋಡಿ, ಸೊ 12, 20, 15, 18, 24 ಇವಕ್ಕೆ ನಾವು ಏನು ಮಾಡಬೇಕು? ಎಲ್ ಸಿ ಎಮ್ಮನ್ನು ಫೈಂಡ್ ಔಟ್ ಮಾಡಬೇಕು ಫಸ್ಟ್. ಸೊ ಇದೇನಾಯಿತು? 2 ಸ್ಕ್ವೇರ್ ಇಂಟು 3 ಆಯಿತು. ಇದೇನಾಯಿತು? 2 ಸ್ಕ್ವೇರ್ ಇಂಟು 5 ಆಯಿತು. ಇದೇನಾಯಿತು? 3 ಇಂಟು 5 ಆಯಿತು. ಇದೇನಾಯಿತು? 3 ಸ್ಕ್ವೇರ್ ಇಂಟು 2 ಆಯಿತು. ಇದೇನಾಯಿತು? 2 ಕ್ಯೂಬ್ ಇಂಟು 3 ಆಯಿತು. ಎಲ್ ಸಿ ಎಮ್ಮನ್ನು ಹೇಳ್ಕೊಡ್ತೀನಿ ನೋಡಿ. ಸೊ ಬೇರೆ ಟೈಪಲ್ಲೂ ಮಾಡ್ಬೋದು, ಬಟ್ ನಾನು ಈ ಮೆಥಡ್ ಯಾಕೆ ಹೇಳ್ಕೊಡ್ತಿದ್ದೀನಿ ಅಂದರೆ, ಸೊ ದೊಡ್ಡ ಸಂಖ್ಯೆಗಳು ಬಂದಾಗ ಆ ಮೆಥಡ್ ಯೂಸ್ ಮಾಡಲ್ಲ. ಅಂದರೆ ಆ ಮೆಥಡ್ ಬರಲ್ಲ. 24 ಡಬಲ್ ಮಾಡ್ಕೊಂಡು ಹೋಗೋದು ಈ ಥರ ಆಗುತ್ತೆ. ಸೊ ಪ್ರೈಮ್ ನಂಬರ್ಸ್ ಬಂದಾಗ ಯಾವ ಥರ ಮಾಡ್ತೀರಾ ಆಗುತ್ತೆ. ಸೊ ಏನು ಮಾಡಬೇಕಂದ್ರೆ ಹೈಯೆಸ್ಟ್ ಪವರ್ ಅಂತ ಫಸ್ಟ್ ಬರ್ಕೊಳ್ಳಿ. ಯಾವ್ಯಾವ್ದು ಬಂದಿದೆ? 2, 3 ಮತ್ತು 5 ಇಷ್ಟೆಲ್ಲ ಬಂದಿರೋದು 3 ಸಂಖ್ಯೆನ ಬರ್ಕೊಳ್ಳಿ. ಈಗ 2 ಟು ದಿ ಪವರ್ ಆಫ್ ಹೈಯೆಸ್ಟ್ ಎಷ್ಟಿದೆ? 2 ಕ್ಯೂಬ್ ಇದೆ, ಅದನ್ನು ಹಂಗೆ ಬರ್ಕೊಳ್ಳಿ. 3 ಟು ದಿ ಪವರ್ ಆಫ್ ಹೈಯೆಸ್ಟ್ ಎಷ್ಟಿದೆ? 3 ಸ್ಕ್ವೇರ್ ಇದೆ, ಅದನ್ನು ಹಂಗೆ ಬರ್ಕೊಳ್ಳಿ. 5 ಟು ದಿ ಪವರ್ ಆಫ್ ಹೈಯೆಸ್ಟ್ ಎಷ್ಟಿದೆ? 5 ಇದೆ, ಮುಗೀತು. ಸೊ 2 ಕ್ಯೂಬ್ ಎಷ್ಟು? 8 ಸರ್. 3 ಸ್ಕ್ವೇರ್ ಎಷ್ಟು? 9 ಸರ್. 5 ಅಲ್ವಾ? ಸೊ 8 ಇಂಟು 9 ಎಷ್ಟು? 72. 72 ಇಂಟು 5 ಎಷ್ಟು? 360, ರೈಟ್? ಸೊ 20ನ್ನು ಹೆಚ್ಚಿಸಿದಾಗ ಅಂತ ಹೇಳಿದ್ದಾರೆ. ಒರಿಜಿನಲ್ ಆಗಿ 360ಇಂದ ಎಲ್ಲನೂ ಸಮೇತ ಹೋಗುತ್ತೆ. ಆ 360ಗೆ 20 ಮೈನಸ್ ಮಾಡಿದ್ರೆ 340. ಹಿಂಗೆ ಬೇಕಾದ್ರೂ ಮಾಡ್ಬೋದು. ಇಲ್ಲ ಆಪ್ಷನ್ ಮುಖಾಂತರ ಸರ್ ನಮ್ಗೆ ಈಸಿ ಅಂದರೆ ಹಂಗೂ ಮಾಡೋಣ ಅಂತಂದರೆ. ನಾನು 2 ಮೆಥಡನ್ನು ಹೇಳ್ಕೊಟ್ಟಿದ್ದೀನಿ ಸರ್, ಮತ್ತೆ ಸರ್ 2 ಮೆಥಡ್ ಹೇಳ್ಕೊಟ್ಟಿಲ್ಲ ಅಂತ ಅನ್ಕೋಬೇಡಿ. ಓಕೆ. ಸೊ ಇಫ್ ದ 3-digit number 7n4 is divisible by 6, then find the least possible value for n ಅಂತ ಕೇಳಿದೆ. 3 ಅಂಕೆಯ ಸಂಖ್ಯೆ 794 ಅನ್ನು 6ರಿಂದ ಭಾಗಿಸಬಹುದಾದರೆ n ನ ಅತಿ ಕಡಿಮೆ ಸಾಧ್ಯ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ 6 ಅಂದರೆ ಏನಪ್ಪ? 2 ಇಂಟು 3. ಸೊ 2ರಿಂದ ಇದು ಭಾಗ ಆಗುತ್ತೆ, ಮುಗೀತು. 2ನ ಡಿವಿಸಿಬಲ್ ರೂಲ್ ಏನು? ಕೊನೆಯಲ್ಲಿ 2, 4, 6, 8, 0 ಇರಬೇಕಂದ್ರೆ ಸಮ ಸಂಖ್ಯೆ ಇರಬೇಕು. ಸೊ 3ದೇನು? ಸಮ್ ಆಫ್ ಡಿಜಿಟ್ಸ್ ಏನಾಗಿರಬೇಕು? 3 ಆಗಿರಬೇಕು, ಆರ್ 3 ಮಲ್ಟಿಪಲ್ ಆಗಿರಬೇಕು.
ರೈಟ್. ಸೊ 7 ಪ್ಲಸ್ 4 ಎಷ್ಟು 11 ಆಯಿತು. 11 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 3 ಏನಪ್ಪ 11ಗೆ ಏನು ಸೇರಿಸಿದ್ರೆ ಅದು 3ರಿಂದ ಭಾಗ ಆಗುತ್ತೆ. ಲೀಸ್ಟ್ ಪಾಸಿಬಲ್ ಮೀನ್ಸ್ ಅತಿ ಕಡಿಮೆ ಬೆಲೆ ಅಲ್ವಾ, 1 ಮಾಡಿದ್ರೆ. ಸೊ ಹಾಗಾದರೆ 12/3 ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ಹಾಗಾದರೆ ಆನ್ಸರ್ ಏನು, ಎಕ್ಸ್ನ ವ್ಯಾಲ್ಯೂ 1. ಕ್ಲಿಯರ್. ಸೊ ಒಂದು ವೇಳೆ ಇಲ್ಲಿ 4 ಕೊಟ್ಟಿದ್ರು ಸಮೇತ 2 ಆಪ್ಷನ್ ಹೋಗ್ತಿತ್ತು. ಅವಾಗ ನಾವು ಏನು ಮಾಡಬೇಕು, ಲೀಸ್ಟ್ ಪಾಸಿಬಲ್ ಅನ್ನೋದನ್ನು ನೆನಪಿಟ್ಕೊಂಡು, ಲೀಸ್ಟ್ ಅಂದರೆ ಅತಿ ಕಡಿಮೆ ಬೆಲೆ, ಅದನ್ನು ನಾವು ಟಿಕ್ ಹಾಕಬೇಕು. ಕ್ಲಿಯರ್. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಈಸ್ ಡಿವಿಸಿಬಲ್ ಬೈ 105 ಅಂತ ಹೇಳಿದ್ದಾರೆ. 105 ಅಂದರೆ ಏನಪ್ಪ, 15 ಇಂಟು 7. ಕ್ಲಿಯರ್. ಸೊ 4525, 4675, 4515, 4845 ಅಂತ ಇದೆ. ಕ್ಲಿಯರ್. ಎಗೇನ್ ಇದನ್ನು ನಾವೇನಂತ ಬರೀಬೋದು, 5 ಇಂಟು 3 ಇಂಟು 7 ಅಂತ ಬರೀಬೋದು. ರೈಟ್. ಸೊ ಈಗ 5ರಿಂದ ಎಲ್ಲನೂ ಹೋಗುತ್ತೆ, ಬಿಕಾಸ್ ಕೊನೆಯಲ್ಲಿ 5 ಇದೆ ಅಲ್ವಾ. ಸೊ ಯೂಸ್ ಇಲ್ಲ. 3ನ ಚೆಕ್ ಮಾಡೋಣ. ಓಕೆ, 4 5 9 ಆಯಿತು, 2 5 7, 7 ಹೋಗಲ್ಲ. ರೈಟ್. ಸೊ ಇದೆಷ್ಟು, 12 ಹೋಗುತ್ತೆ, 10 ಹೋಗಲ್ಲ. ರೈಟ್. 4 5 9 ಹೋಗುತ್ತೆ, 1 + 5 6 ಹೋಗುತ್ತೆ. ಇದು ಆಗ್ಬೋದು ಆನ್ಸರು. ನೆಕ್ಸ್ಟ್ ಇದು 12 9, ಎಸ್, ಇದು ಸಮೇತ 3ರಿಂದ ಹೋಗುತ್ತೆ. ಆದರೆ ಇದು ಸಮೇತ ನಮಗೇನು ಯೂಸ್ ಆಯಿತು, 2 ಆಪ್ಷನ್ ಹೋಯಿತು. ಉಳಿದಿರೋದೇನು 7. ರೈಟ್. 7ನ ಡಿವಿಸಿಬಲ್ ರೂಲ್ ಏನಂದರೆ 2 ಟೈಪಲ್ಲಿ ಮಾಡ್ಬೋದು. 6 ಸಂಖ್ಯೆ ಇದೆ ಅಂದ್ಕೊಳ್ಳಿ, 2 3 1 4 0 8 ಅಂತ. ಸೊ 7 11 13ಗೆ ಇದೇ ಡಿವಿಸಿಬಲ್ ರೂಲ್. ಸೊ ಏನು ಮಾಡಬೇಕಂದ್ರೆ 3 ಸೆಟ್ಟನ್ನು ಮಾಡ್ಕೊಳ್ಳಿ, ಮೈನಸನ್ನು ಮಾಡಬೇಕು ನಾವು. 408ಅಲ್ಲಿ 231 ಹೋದರೆ ಎಷ್ಟು, 771 ಅಲ್ವಾ. ಈ ಥರ ಅವಾಗ ನಾವು 7ರಿಂದ ಆದರೂ ಚೆಕ್ ಮಾಡಿ, 11ರಿಂದ ಆದರೂ ಚೆಕ್ ಮಾಡಿ, 13ರಿಂದ ಚೆಕ್ ಮಾಡಬೇಕಾಗುತ್ತೆ. ಇದು ಒಂದು ರೂಲ್. ಎರಡನೇ ರೂಲ್ ಬಂದುಬಿಟ್ಟು, ರೈಟ್, ಈಗ ನೋಡಿ 4515 ಇದೆ ಅಂದ್ಕೊಳ್ಳಿ. ಇಲ್ಲಿ ಕಾಣಿಸಿಲ್ಲ ಅಂದರೆ ಇಲ್ಲಿ ಬರೀತೀನಿ. 4515 ಇದೆ ಅಂದ್ಕೊಳ್ಳಿ, ಬೈ 7 ಮಾಡಬೇಕು. ಇದನ್ನು ಡಬಲ್ ಮಾಡಿ, ಕೊನೆ ಡಿಜಿಟ್ನ ಏನು ಮಾಡಬೇಕು, ಡಬಲ್ ಮಾಡಬೇಕು. 10 ಆಯಿತು. ಸೊ 451ಅಲ್ಲಿ 10ನ ಮೈನಸ್ ಮಾಡಬೇಕು, ಆಗ ಎಷ್ಟಾಯಿತು, 441. ಈಗಲೂ ಕಷ್ಟ ಆಗ್ತಿದೆ ಅಂದರೆ ಎಗೈನ್ 7ನ ಎಗೈನ್ ಲಾಸ್ಟ್ ಡಿಜಿಟ್ನ ಡಬಲ್ ಮಾಡಿ, 2 ಆಯಿತು. ಸೊ 44ಅಲ್ಲಿ 2 ಹೋದರೆ ಎಷ್ಟು, 42. ಸೊ ಹಾಗಾದರೆ ಇದು 7ರಿಂದ ಭಾಗ ಆಗುತ್ತೆ. ಅದರ ಆನ್ಸರ್ ಏನು, ಇದನ್ನು ಬೇಕಾದರೆ ಚೆಕ್ ಮಾಡಿ. 515ಅಲ್ಲಿ 4 ಹೋದರೆ ಎಷ್ಟಪ್ಪ, 5 11 ಬೈ 7 ಮಾಡಿ, ಡಬಲ್ ಮಾಡಿದ್ರೆ ಎಷ್ಟು, 4 5 1 5 ಡಿವೈಡ್ ಬೈ 7 ನೋಡೋಣ. 7 1 ಜಾ 7 6 ಜಾ 42, 31 ಉಳಿತು, ಇದು ಹೋಗುತ್ತೆ. ಎರಡು ಆಪ್ಷನ್ ಹೋಗುತ್ತಾ ನೋಡೋಣ ಒಂದ್ಸಲ. 7 6 ಜಾ 42, 64 ಉಳಿತು. 64 ಅಂದರೆ 9 ಜಾ 63, 15, ಸಾರಿ ಇದು ಹೋಗಲ್ಲ, ಇದು ಹೋಗುತ್ತೆ, ಇದು ಹೋಗಲ್ಲ, ಇದು ಹೋಗಲ್ಲ, ಇದು ಮಿಕ್ಸ್ ಮಾಡಿದ್ವಿ. ಓಕೆ. ಸೊ ಯಾವುದು ಹೋಗುತ್ತೆ, ಇದು ಹೋಗುತ್ತೆ. ಎರಡು ರೀತಿ ಮಾಡ್ಬೋದು. ಯಾವ ಥರ ಅಂದರೆ, ಒಂದು ಡಬಲ್ ಮಾಡ್ಕೋಬೋದು ಈ ಥರ, ಇನ್ನೊಂದು ಡೈರೆಕ್ಟಾಗಿ ಮಾಡ್ಬೋದು, ಇನ್ನೊಂದು 3 ಡಿಜಿಟ್ಸಿಂದ 3 ಡಿಜಿಟ್ಸನ್ನು ಮೈನಸ್ ಮಾಡ್ಬೋದು. ಕ್ಲಿಯರ್. ನೆಕ್ಸ್ಟ್ ಕ್ವಶನ್, 4a to b is 4-digit number divisible by 3. Select the correct possible values of a and b from the following ಅಂತ ಹೇಳಿದ್ದಾರೆ. 4a to b ಎಂಬ 4 ಅಂಕೆಯ ಸಂಖ್ಯೆ 3ರಿಂದ ಭಾಗವಾಗುತ್ತದೆ. ಕೆಳಗಿನವುಗಳಲ್ಲಿ ಎ ಮತ್ತು ಬಿ ಸರಿಯಾದ ಮೌಲ್ಯವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. 3ರಿಂದ ಅಂದರೆ 4 + 2 ಎಷ್ಟು, 6, ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ಇನ್ನು ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ರೈಟ್. ಒಂದು ವೇಳೆ ನೋಡೋಣ, 0 1 ಮಾಡಿದ್ರೆ 1 ಎಕ್ಸ್ಟ್ರಾ ಆಗುತ್ತೆ, 7 ಆಗುತ್ತೆ, ಇದು ಮಾಡೋಂಗಿಲ್ಲ. ನೆಕ್ಸ್ಟು 6ಗೆ 2 ಮಾಡಿದ್ರೆ 8 ಆಗುತ್ತೆ, ಇದು 3ರಿಂದ ಆಗಲ್ಲ. 4 ಆ್ಯಡ್ ಮಾಡಿದ್ರೆ 10 ಆಗುತ್ತೆ, ಇದೂ ಆಗಲ್ಲ. 0 0 ಮಾಡಿದ್ರೆ
ಆಗುತ್ತೆ. ಸೊ 6 ಇರೋ 6 ಹಂಗೆ ಆಗುತ್ತೆ. ಸೊ ಅಂದರೆ ಎ ನ ವ್ಯಾಲ್ಯೂ 0, ಬಿ ನ ವ್ಯಾಲ್ಯೂ 0, ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ? ಏನು ಎ ಅಲ್ಲಿ ಬಿ ಅಲ್ಲಿ ಪುಟ್ ಮಾಡೋ ಅವಶ್ಯಕತೆ ಇಲ್ಲ ವ್ಯಾಲ್ಯೂನ. 18th ಕ್ವಶನ್, ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ಟು ಬಿ ಆಡೆಡ್ ಟು 1000 ಸೊ ದಟ್ 45 ಡಿವೈಡೆಡ್ಸ್ ದ ಸಮ್ ಎಕ್ಸಾಕ್ಟ್ಲಿ ಅಂತ ಕೇಳಿದ್ದಾರೆ. 1000ಗೆ ಸೇರಿಸಬೇಕಾದ ಅತಿ ಚಿಕ್ಕ ಸಂಖ್ಯೆ ಯಾವುದು? ಹಾಗೆ ಸೇರಿಸಿದ ಮೊತ್ತವನ್ನು 45 ಸಂಪೂರ್ಣವಾಗಿ ಭಾಗಿಸಬೇಕು ಅಂತ ಹೇಳಿದ್ದಾರೆ. ರೈಟ್, ಓಕೆ. ಸೊ 45 ಅಂದ್ರೆ ಏನಪ್ಪಾ? 9 ಇಂಟು 5 ಇಷ್ಟು ಗೊತ್ತಿರಲಿ. ಸೊ ಇಲ್ಲಿ ನೋಡಿ 35, 25 ಇವೇನಿದೆ, ನಾನು 25 ಸೇರಿಸಿದ್ದೇನೆ ಅನ್ಕೊಳ್ಳಿ. ಓಕೆನಾ? 25 ಮತ್ತೆ 35 ಅಲ್ವಾ? ಸೇರಿಸಿದ್ರೆ 1025 ಆಗುತ್ತೆ. ಓಕೆ, 35 ಸೇರಿದ್ರೆ 1035 ಆಗುತ್ತೆ. ಇದು 1030 ಆಗುತ್ತೆ, 1010 ಆಗುತ್ತೆ. ಡೈರೆಕ್ಟಾಗಿ ಮಾಡೋಣ ತಗೊಳ್ಳಿ. ಸೊ 9 ಬರಬೇಕು. 5 2 ಎಷ್ಟು? 7 1 8 ಆಯಿತು. ಇದು ಬರಲ್ಲ. ಇದು 9 ಬಂತು. ಇದೆಷ್ಟು ಬಂತು? 4. ಇದೆಷ್ಟು ಬಂತು? 2. ಸೊ 9 ಮುಗೀತಲ್ವಾ? ಹಾಗಾದ್ರೆ ಎಷ್ಟು ಆ್ಯಡ್ ಮಾಡಬೇಕು? 30. ಕ್ಲಿಯರ್? ಓಕೆ. ಸೊ 9ಇಂದನೇ ಆಗಬೇಕು, 5ರಿಂದ ಆಗಬೇಕು. 5ರಿಂದ ನಾವು ನೋಡೋ ಅವಶ್ಯಕತೆ ಇಲ್ಲ. 9ರಿಂದ ನೋಡಿದ್ರೆ ಸಾಕು. ಕ್ಲಿಯರ್? ಇಲ್ಲಿ ನೋಡಿ 25 ಇದು 7 ಆಯಿತು, 35 8 ಆಯಿತು. 1ಗೆ ಏನು ಆ್ಯಡ್ ಮಾಡಿದ್ರೆ 9 ಬರಬೇಕು, 8 ಆ್ಯಡ್ ಮಾಡಿದ್ರೆ ಫಲ ಐತೆ. ಕ್ಲಿಯರ್? ಸೊ ನಾನು ಹಿಂಗೆ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟ್ ಹಿಂಗೆ ಹೇಳೋಣ ಅಂದ್ಕೊಂಡೆ, ಆಮೇಲೆ ಡೀಟೇಲ್ಡಾಗಿ ಹೇಳೋಣ ಅಂದ್ಕೊಂಡೆ. ನಮಗೆ ಒಂದಿರೋದು ಗೊತ್ತು, ನಮ್ಗೆ 9 ಬರಬೇಕು. 9 ಆಗಬೇಕಂದ್ರೆ 1ಗೆ ಏನು ಆ್ಯಡ್ ಮಾಡಬೇಕು? 8. Find the lowest value of star in the number 3 star 760 such that the result number is divisible by 12 ಅಂತ ಹೇಳಿದ್ದಾರೆ. 3 ಸ್ಟಾರ್ 760 ಎಂಬ ಸಂಖ್ಯೆಯನ್ನು 12ರಿಂದ ಭಾಗವಾಗುವಂತೆ ಮಾಡುವ ಸ್ಟಾರ್ನ ಅತಿ ಕಡಿಮೆ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಓಕೆ, 3 ಸ್ಟಾರ್ 760 ಡಿವೈಡಿಬಲ್ ಬೈ 12. 12 ಅಂದ್ರೆ ಏನಪ್ಪ? 4 ಇಂಟು 3. ಓಕೆ, ಸೊ 4ರಿಂದ ಇದು ಭಾಗ ಆಗುತ್ತೆ 60. ಮುಗೀತು. ನೆಕ್ಸ್ಟ್ ಈಗ 3ರಿಂದ ಚೆಕ್ ಮಾಡೋಣ. 3 ಹೋಯಿತು, 7 6 13. 13 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 3. 13ಕ್ಕೆ ಏನು ಆ್ಯಡ್ ಮಾಡಿದ್ರೆ ಅದು 3ರಿಂದ ಭಾಗ ಆಗುತ್ತೆ? 2 ಆ್ಯಡ್ ಮಾಡಿದ್ರೆ ಅಲ್ವಾ? ಸೊ ಹೋಗಿತ್ತು. ಸರ್ 5 ಆ್ಯಡ್ ಮಾಡ್ಬೋದಲ್ಲ? ಗುಡ್ ಕ್ವಶನ್. 2 ಆ್ಯಡ್ ಮಾಡಿದ್ರೆ 15 ಆಯ್ತು ಸರ್. 5 ಆ್ಯಡ್ ಮಾಡಿದ್ರೆ 18 ಆಯ್ತು ಸರ್. ಏನು ಸರ್? ಅಲ್ಲಿ ನೋಡಿ ಲೋಯೆಸ್ಟ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಸೊ ಲೋಯೆಸ್ಟ್ ವ್ಯಾಲ್ಯೂ ಯಾವುದು? 2. ನೆನಪಿಟ್ಕೋಬೇಕು. ಓಕೆನಾ? ಸೊ ಕ್ವಶನನ್ನು ಕರೆಕ್ಟಾಗಿ ಓದಬೇಕಾಗುತ್ತೆ ನಾವು. 20 ಕ್ವಶನ್, ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ದಟ್ ಡಿವೈಡ್ಸ್ 1005, 244, 1343 ಲೀವಿಂಗ್ ದ ರಿಮೈಂಡರ್ಸ್ 543 ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. 1505, 144 ಮತ್ತು 1343 ಅನ್ನು ಭಾಗಿಸಿದಾಗ ಕ್ರಮವಾಗಿ 5 4 3 ಉಳಿಕೆ ಬರುವಂತೆ ಭಾಗಿಸುವ ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ರಿಮೈಂಡರ್ ಬರುತ್ತಂತೆ. ಈ ಥರ ಕೊಟ್ಟಾಗ ಆ ರಿಮೈಂಡರ್ನ ನಾವು ತೆಗೆದುಬಿಟ್ರೆ ಆ ಸಂಖ್ಯೆ ಏನಾಗುತ್ತೆ? ಕಂಪ್ಲೀಟ್ಲಿ ಡಿವಿಸಬಲ್ ಆಗುತ್ತೆ ಅಲ್ವಾ? ಸೊ ರಿಮೈಂಡರ್ನ ತೆಗೆದುಬಿಡೋಣ. 5 4 ಮತ್ತು 3 1000 ಆಯಿತು, 240 ಆಯಿತು, 21340 ಆಯಿತು. ಈಗ ಏನಾಗುತ್ತೆ? ಕಂಪ್ಲೀಟ್ಲಿ ಡಿವಿಸಬಲ್ ಆಗುತ್ತೆ. ರೈಟ್? ಸೊ ನೋಡೋಣ. 25ರಿಂದ ನೋಡೋಣ. 1000 ಹೋಗುತ್ತೆ, ಬಟ್ 240 ಹೋಗಲ್ಲ. ರೈಟ್? ಹೋಯಿತು. 30ರಿಂದ 1000 ಹೋಗಲ್ಲ ಅಲ್ವಾ? ನೆಕ್ಸ್ಟ್ 20ಯಿಂದ 1000 ಹೋಗುತ್ತೆ, 240 ಹೋಗುತ್ತೆ, 1340 ಹೋಗುತ್ತೆ. ಹೆಂಗೆ ಹೇಳಿ? ಲಾಸ್ಟಲ್ಲಿ ಪಟ್ಟಿ ಇದೆ. ರೈಟ್? ಸೊ ಈ ಥರ ಹೋಗುತ್ತೆ. ಸೊ ಇದು ಹೋಗುತ್ತೆ. 15 ನೋಡೋಣ. 15ರಿಂದ 1000 ಹೋಗುತ್ತಾ? ಹೋಗಲ್ಲ. ಹೇಳಿ? ಸೊ 1560 ಅಂದರೆ
1000 ಡಿವೈಡೆಡ್ ಬೈ 15 ಮಾಡಿದ್ದೇನೆ ಅಂದ್ಕೊಳ್ಳಿ. 15 6 ಎಷ್ಟು 90. ನೆಕ್ಸ್ಟ್ ಉಳೀತು ಎಗೇನ್ 100 ಉಳಿಯುತ್ತೆ. ಕ್ಲಿಯರಾ? ಹಾಗಾದ್ರೆ ಒಂದೇ ಆಪ್ಷನ್ ಇರೋದು. ಕ್ಲಿಯರ್? ಆ ಥರ ಆದ್ರೂ ಚೆಕ್ ಮಾಡಿ. 6 15 ಅಂದರೆ ಎಷ್ಟಪ್ಪ 5 ಇಂಟು 3 3 ಚೆಕ್ ಮಾಡಿ. ಇಲ್ಲಿ 1 ಬಂದಿದೆ, ಇಲ್ಲಿ 6 ಬಂದಿದೆ, ಇಲ್ಲೇನು ಬಂದಿದೆ 4 1 5 8 ಬಂದಿದೆ. ನಮಗೇನು ಬರಬೇಕು ಎಲ್ಲನೂ 3 3 ಇಲ್ಲ 3 ಮಲ್ಟಿಪಲ್ ಬರಬೇಕು. ಹೆಂಗೆ ಬೇಕಾದ್ರೂ ಚೆಕ್ ಮಾಡಿ. What is the smallest natural number which when divided by 18, 35, 140 leaves remainder 7 in each case ಅಂತ ಹೇಳಿದ್ದಾರೆ. 18, 35, 140ರಿಂದ ಭಾಗಿಸಿದಾಗ ಪ್ರತಿಯೊಂದು ಸಂದರ್ಭದಲ್ಲಿ 7 ಉಳಿಕೆ ಬರುವಂಥ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ನಾವು ಆ 7ನ ಮೈನಸ್ ಮಾಡಿದ್ರೆ ಅದೇನಾಗುತ್ತೆ, ಕಂಪ್ಲೀಟ್ಲಿ 18 ಮತ್ತು 35 ಮತ್ತು 140ರಿಂದ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ರೈಟ್? ಸೊ ಹಾಗಾದ್ರೆ ಇದೆಷ್ಟಾಯಿತು 1330. ಇದೆಷ್ಟಾಯಿತು 1263. ಇದೆಷ್ಟಾಯಿತು 1260. ಇದೆಷ್ಟಾಯಿತು 1293. ಇಲ್ಲಿ ನೋಡಿ 9 ಇಂಟು 2 ಅಲ್ವಾ? 9ನ ಡಿವಿಸಿಬಲ್ 12 ಏನು 9 ಬರಬೇಕು. ಸೊ ಇದೆಷ್ಟು ಬಂತು 1360. 13 ಎಷ್ಟು ಬಂತು 7 ಅಲ್ಲ. ಇದೆಷ್ಟು ಬರುತ್ತೆ 3 ಹೋಗುತ್ತೆ 3 ಬರುತ್ತೆ. ಇದು ಅಲ್ಲ. +2 + 1 ಎಷ್ಟು 9. ಹೌದು ಆಗ್ಬೋದು ಆನ್ಸರು. 9 ಹೋಯಿತು. 2 + 3 ಎಷ್ಟು 5. 5 + 1 ಎಷ್ಟು 6. ಸೊ ಹಾಗಾದ್ರೆ ಆನ್ಸರ್ ಏನು 9. 1267. ಕ್ಲಿಯರ್? ಈ ಥರ ಮಾಡಿ. ಇಲ್ಲ ಸರ್ 18, 35, 140 LCM ಮಾಡಿ ಮಾಡ್ತೀರಾ ಬೇಕಾದ್ರೂ ನಾವು ಮಾಡ್ಬೋದು, ತೊಂದರೆ ಇಲ್ಲ. ಮಾಡೋಣವಾ? ಮಾಡೋಣ. 18, 35, 140ಕ್ಕೆ LCM ಬೇಕು. ಸೊ ಇದನ್ನ ಏನಂತ ಬರೆಯುವುದು 3 ಸ್ಕ್ವೇರ್. ಇದನ್ನ ಏನಂತ ಬರ್ಬೋದು 7 ಇಂಟು 5. 140ನ ಏನಂತ ಬರೀಬೋದು 28 ಇಂಟು 5 ಅಂದರೆ 7 ಇಂಟು 5 35. 35 ಇಂಟು 4 ಅಂದರೆ 2 ಸ್ಕ್ವೇರ್ ಅಲ್ವಾ? ಈಗ ಏನು ಮಾಡಬೇಕು ಎಲ್ಲನೂ ಬರ್ಕೋಬೇಕು. 2 ಇಂಟು 3 ಇಂಟು 5 ಇಂಟು 7. 2 ದ ಹೈಯೆಸ್ಟ್ ಪವರ್ ಏನು ಸ್ಕ್ವೇರ್. 3 ದ ಹೈಯೆಸ್ಟ್ ಪವರ್ ಏನು ಸ್ಕ್ವೇರ್. 5 ಸಿಂಗಲ್ ಅದು ಸಿಂಗಲ್. 2 ಸ್ಕ್ವೇರ್ ಎಷ್ಟು 4. 3 ಸ್ಕ್ವೇರ್ ಎಷ್ಟು 36. 36 ಇಂಟು 5 180. 180 ಇಂಟು 7 ಅಂದರೆ 18 ಇಂಟು 7 1260 ಬಂತಲ್ವಾ? ಸೊ ಹೆಂಗೆ ಬೇಕಾದ್ರೂ ನಾವು ಮಾಡ್ಬೋದು. ಬಟ್ ಎಕ್ಸಾಮಲ್ಲಿ ಮಾಡೋ ವಿಧಾನ ನಮಗೆ ಗೊತ್ತಿರಬೇಕು. ಸೊ ಆಪ್ಷನ್ಗಿಂತ ಒಳ್ಳೆ ಮೆಥಡ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಕ್ಲಿಯರ್? ಸೊ ಇದು ಎಷ್ಟೊಂದು ಸಮಯ ತಗೊಂತು 30 ಸೆಕೆಂಡ್ಸ್ವರೆಗೂ ತಗೊಂತು ಜಸ್ಟ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಆಪ್ಷನ್ಸ್ ಆಸ್ 2 ಪ್ರೈಮ್ ನಂಬರ್ಸ್ whose product is the biggest number less than 30 ಅಂತ ಕೇಳಿದೆ. 30ಕ್ಕಿಂತ ಕಡಿಮೆ ಇರುವ ಅತಿ ದೊಡ್ಡ ಸಮ ಸಂಖ್ಯೆಯನ್ನು ನೀಡುವ 2 ಪ್ರಧಾನ ಸಂಖ್ಯೆಗಳ ಗುಣಫಲ ಹೊಂದಿರುವ ಆಯ್ಕೆ ಯಾವುದು ಅಂತ ಹೇಳಿದ್ದಾರೆ. 30ಕ್ಕಿಂತ ಕಡಿಮೆ ಆಯಿತು. ಪ್ರಾಡಕ್ಟ್ 2 ಇಂಟು 13 ಎಷ್ಟಪ್ಪ 26 ಆಯಿತು. ಅತಿ ಕಡಿಮೆ ಕೇಳಿದ್ದಾರೆ. 3 ಇಂಟು 7 ಎಷ್ಟು 21. 3 ಇಂಟು 11 ಎಷ್ಟು 33. ಇದಾಗಲ್ಲ. 2 ಇಂಟು 5 ಎಷ್ಟು 10. ಬಿಗ್ಗೆಸ್ಟ್ ಈವನ್ ನಂಬರ್ ಇದರಲ್ಲಿ ಯಾವುದು ಈವನ್ ನಂಬರ್ ಬಿಗ್ಗೆಸ್ಟ್ 26 ಅಂದ್ರೇನು 2 ಇಂಟು 30. ಕ್ಲಿಯರ್? ಸೊ ವಿಚ್ ಈಸ್ ದ ಗ್ರೇಟೆಸ್ಟ್ ನಂಬರ್ ದಟ್ ಡಿವೈಡ್ಸ್ 47, 59, 74 ಟು ಲೀವ್ ದ ಸೇಮ್ ರಿಮೈಂಡರ್ ಅಂತ ಕೇಳಿದ್ರು. 47, 59, 74 ಭಾಗಿಸಿದಾಗ ಒಂದೇ ಉಳಿಕೆ ಬರುವಂತೆ ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳಿದ್ರು. ದೊಡ್ಡ ಸಂಖ್ಯೆ ಯಾವುದು 7. ನೋಡೋಣ. 7 6 ಎಷ್ಟು 42. ಇನ್ನೆಷ್ಟು ಉಳಿತು 5 ಉಳಿತು. 7 8 ಎಷ್ಟು 56. ನೆಕ್ಸ್ಟ್ ಉಳಿತು 3 ಉಳಿತು. ಆನ್ಸರ್ ಆಗಲ್ಲ. ಯಾಕೆ ಹೇಳಬೇಕು ಸೇಮ್ ಬರಬೇಕು ನಮಗೆ ರಿಮೈಂಡರ್. ನೆಕ್ಸ್ಟ್ ಹೈಯೆಸ್ಟ್ ಇರೋದೇನು 5. ಎಷ್ಟು ಉಳಿತು 5 9 45 2 ಉಳಿತು. 5 11 55 ಇಲ್ಲಿ 4 ಉಳಿತು. ಇದು ಅಲ್ಲ. ನೆಕ್ಸ್ಟ್ ಹೈಯೆಸ್ಟ್ ಯಾವುದು 3. ಓಕೆ ನೋಡೋಣ. 48 ಆಗುತ್ತೆ. 16 3 ಜಾ 1 ಉಳಿತು. 57 ಆಗುತ್ತೆ. 19 3 ಜಾ 2 ಉಳಿತು.
ಬರಲ್ಲ. ರೈಟ್, ಹಾಗಾದರೆ ಆನ್ಸರ್ ಏನು 2 ಅಲ್ವಾ? ಸೊ ಇಲ್ಲಿ 1 ಉಳಿಯುತ್ತೆ, ಇಲ್ಲೂ 1 ಉಳಿಯುತ್ತೆ, ಏನು ಉಳಿಯಲ್ಲ. ಹ್ಞೂ 3ರಿಂದ ನೋಡಿದ್ರೆ 315 ರಿಮೈಂಡರ್ 2 ಉಳೀತು, 319 ರಿಮೈಂಡರ್ 2 ಉಳೀತು, 24 3 ರಿಮೈಂಡರ್ 2 ಉಳೀತು ಅಲ್ವಾ? ಸೊ ಆನ್ಸರ್ ಎಷ್ಟು 3, 2 ಅಲ್ಲ, ಸಾರಿ. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಈಸ್ ಡಿವಿಸಿಬಲ್ ಬೈ 6 ಅಂತ ಕೇಳಿದ್ದಾರೆ. 6ರಿಂದ ಭಾಗ ಆಗುವಂತಹ ಕೆಳಗಿನ ಸಂಖ್ಯೆ ಅದು. 6 ಅಂದ್ರೆ ಏನು? 3 ಇಂಟು 2 ಅಲ್ವಾ? ಕೊನೆಯಲ್ಲಿ 2 ಅಂದ್ರೇನು? ಇವನ್ ನಂಬರ್ ಇರಬೇಕು. ಇದು ಹೋಯ್ತು, ಇದು ಹೋಯ್ತು. ಇನ್ನೆರಡು ಆಪ್ಷನ್ ಇದೆ. ಈಗ 3ರಿಂದ ಚೆಕ್ ಮಾಡೋಣ. 5 4 9 ಹೋಯ್ತು, 3ರಿಂದ ಭಾಗ. 9 3ರಿಂದ ಭಾಗ ಆಯಿತು, 9 3ರಿಂದ ಭಾಗ ಆಯಿತು, 6 3ರಿಂದ ಭಾಗ ಆಯಿತು, 7 ಆಗಲ್ಲ. ಉಳಿದಿರೋದು ಒಂದೇ ಆಪ್ಷನ್. ಬೇಕಾದ್ರೆ ಮಾಡಿ, ಇಲ್ಲ ಪೂರ್ತಿ ಮಾಡ್ತೀರಾ ಮಾಡಿ. 5 + 3 + 1 9 ಆಯಿತು, ಇದು 3ರಿಂದ ಭಾಗ ಆಗೋಯ್ತು. 9 3ರಿಂದ ಭಾಗ ಆಗೋಯ್ತು, 7 2 3ರಿಂದ ಭಾಗ ಆಗೋಯ್ತು. ಇಷ್ಟೇ, ಕ್ಲಿಯರ್. ನೆಕ್ಸ್ಟ್ 25th ಕ್ವಶನ್. ಇಫ್ ಎ 4-digit ನಂಬರ್ 34x1 ಈಸ್ ಡಿವಿಸಿಬಲ್ ಬೈ 7 ದೆನ್ x² ಈಸ್ ಅಂತ ಕೇಳಿದ್ದಾರೆ. ಓಕೆ, ಅವರು x² ಕೊಟ್ಟಿದ್ದಾರೆ. ಸೊ ಅದರ ರೂಟ್ ಎಷ್ಟು? 4 ಆಗುತ್ತೆ. ಇದು ಏನಾಯಿತು? 25 ಆಗುತ್ತೆ. ಇದೇನಾಯಿತು? 7 ಆಗುತ್ತೆ. ಇದೇನಾಗುತ್ತೆ? 6 ಆಗುತ್ತೆ. ಸ್ಕ್ವೇರ್ ಕೊಟ್ಟಿದ್ದಾರಲ್ವ, ನಾವು ಏನು ಫೈಂಡ್ ಔಟ್ ಮಾಡಬೇಕು? ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ರೈಟ್. ಸೊ 34x1 ಡಿವೈಡ್ ಬೈ 7. ಸೊ ಎಕ್ಸ್ನ ವ್ಯಾಲ್ಯೂ 4 ಪುಟ್ ಮಾಡಿದ್ರೆ 3441 ಆಯಿತು. ರೈಟ್. ಡಬಲ್ ಮಾಡಿದ್ರೆ ಎಷ್ಟು? 2 ಆಯಿತು. 344ಅಲ್ಲಿ 2 ಮೈನಸ್ ಮಾಡಿದ್ರೆ 342 ಆಯಿತು. ಎಗೈನ್ ಡಬಲ್ ಮಾಡಿದ್ರೆ 244 ಆಯಿತು. 34ಅಲ್ಲಿ 4 ಆದರೆ 30 ಅಲ್ವಾ? ಸೊ ಇದಲ್ಲ ಆನ್ಸರ್. ಎಷ್ಟು? 3451 ಬೈ ಡಬಲ್ ಮಾಡಿದ್ರೆ 2 ಆಯಿತು. 345 2 ಹೋದರೆ ಎಷ್ಟು? 343. ಎಗೈನ್ ಡಬಲ್ ಮಾಡಿದ್ರೆ ಏನಾಯಿತು? 6 ಆಯಿತು. 34ಅಲ್ಲಿ 6 ಹೋದರೆ ಎಷ್ಟು? 28. ಅದರ ಆನ್ಸರ್ ಏನು? ಓಕೆನಾ? ಹಿಂಗಾದ್ರೂ ಮಾಡಿ. ಇಲ್ಲ ಸರ್ ನಾವು ಡೈರೆಕ್ಟಾಗಿ ಮಾಡ್ತೀವಿ ಅಂದರೆ ಡೈರೆಕ್ಟಾಗೇ ಮಾಡಿ, ತೊಂದರೆ ಇಲ್ಲ. ಇನ್ನೂ ಫಾಸ್ಟಾಗಿ ಬರುತ್ತೆ ಡೈರೆಕ್ಟಾಗಿ ಮಾಡಿದ್ರೆ. 7 7 4 28 65 ಉಳೀತು. 9 63 21 ಕಂಪ್ಲೀಟ್ಲಿ ಯೂಸಬಲ್ ಆಗುತ್ತೆ, ಮುಗೀತು ಅಂತ. ರೈಟ್, ಹೆಂಗೆ ಬೇಕಾದ್ರೂ ಮಾಡಿ. ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ವೆನ್ ಇನ್ಕ್ರೀಸ್ಡ್ ಬೈ 10 ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 12, 15 18 and 20. 10 ಹೆಚ್ಚಿಸಿದಾಗ 12 15 18 ಮತ್ತು 20ರಿಂದ ಸಂಪೂರ್ಣವಾಗಿ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 10 ಹೆಚ್ಚಿಸಬೇಕು. ಸೊ 10 ಹೆಚ್ಚಿಸೋಣ. ಇದೆಷ್ಟಾಯಿತು? 210. ಇದೆಷ್ಟಾಯಿತು? 200. ಇದೆಷ್ಟಾಯಿತು? 190. ಇದೆಷ್ಟಾಯಿತು? 180 ಅಲ್ವಾ? ಸೊ 18 ಚೆಕ್ ಮಾಡೋಣ. 18 ಅಂದರೆ 9 × 2. ಇದೇನಾಯಿತು? 3 ಆಯಿತು. ಇದೇನಾಯಿತು? 2 ಆಯಿತು. ಇದೇನಾಯಿತು? 10 ಆಯಿತು. ಇದೇನಾಯಿತು? 9. ಮುಗೀತು ಆಪ್ಷನ್. 9ರಿಂದ ಭಾಗ ಆಗೋದು. ಕ್ಲಿಯರ್? ಸೊ 10 ಹೆಚ್ಚಿಸಿದಾಗ ಅಲ್ವಾ? ಸೊ ಅವರು 10 ಹೆಚ್ಚಿಸಿ ಕೊಟ್ಟಿಲ್ಲ, ನಾವು 10ನ್ನ ಏನು ಮಾಡಬೇಕು? ಇನ್ಕ್ರೀಸ್ ಮಾಡಬೇಕು. ಕ್ಲಿಯರ್? 27th ಕ್ವಶನ್. ದ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ 308 and 320 ಅಂತ ಕೇಳಿದ್ದಾರೆ. ಸೊ 308 320ರ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ಅವಿಭಾಜ್ಯ ಸಂಖ್ಯೆಗಳಿಗೆ ಫೈಂಡ್ ಔಟ್ ಮಾಡೋದಕ್ಕೆ ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಏನು ಮಾಡಬೇಕು? 6n + or - 1 ಡಿವಿಸಿಬಲ್ ಬೈ ಚೆಕ್ ಡಿವಿಸಿಬಲ್ ಬೈ 5 7 11 ಇಷ್ಟು ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಕ್ಲಿಯರ್? ಸೊ ಹಾಗಾದರೆ 308 ಮತ್ತು 320ರಲ್ಲಿ 6ರಿಂದ ಭಾಗ ಆಗುವಂಥ ಸಂಖ್ಯೆ ಯಾವುದು? 306 6ರಿಂದ ಭಾಗ ಆಗುತ್ತೆ. ನೆಕ್ಸ್ಟ್ ಅದು 312. ಅದಾದಮೇಲೆ ಎಷ್ಟು? 318. ಬರ್ಕೊಳ್ಳಿ, ಎರಡನ್ನೂ ಮಾಡಿ -1 ಮಾಡಿ. 317 ಆಯಿತು. 313 ಆಯಿತು. 319 ಆಯಿತು. ಈಗ ನೋಡಿ, ಇದನ್ನು ತೆಗೆದುಬಿಡಿ, ಚೆಕ್ ಮಾಡಿ. 5ರಿಂದ ಎಲ್ಲನ್ನು ಭಾಗ ಆಗುತ್ತಾ? ಆಗಲ್ಲ. ಯಾಕೇಳಿ? 0 ಇರಬೇಕು, 5 ಇರಬೇಕು, ಮುಗಿತು. 7ರಿಂದ ಚೆಕ್ ಮಾಡಿ. 7 4 28 and 31 ಇದು ಭಾಗ ಆಗಲ್ಲ. ಸೊ ಅದು ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟ್ 313 7 4 28 and 33 ಇದು ಆಗಲ್ಲ. 7 4 28 37 ಇದು ಆಗಲ್ಲ. 7 4 28 39 ಇದು ಆಗಲ್ಲ. ರೈಟ್.
ನೆಕ್ಸ್ಟ್ 11ರಿಂದ ಚೆಕ್ ಮಾಡೋಣ. 3 ಪ್ಲಸ್ 1 ಎಷ್ಟು 4, 4 ಅಲ್ಲಿ 1 ಅಂದರೆ 3. ಇದು 11ಇಂದ ಡಿವಿಸಬಲ್ ಆಗಲ್ಲ, ಹಾಗಾದರೆ ಇದೇನು ಏನಿದು ಪ್ರೈಮ್ ನಂಬರ್. ನಾವು ಇಲ್ಲಿ ನೋಡ್ಬೋದು ಎಷ್ಟಿದೆ ಇಲ್ಲಿ ಪ್ರೈಮ್ ನಂಬರ್ಸು 4 ಇದ್ದಾವೆ ಈಗ ಬಂದಿರೋ ಆನ್ಸರ್ಗೆ. ಸೊ ಇಲ್ಲಿ 2 ಆಪ್ಷನ್ ಹೋಯಿತು, 4ಗಿಂತ ಕಮ್ಮಿ ಇರಬೇಕು, ರೈಟ್. ನೆಕ್ಸ್ಟ್ ನೋಡಿ 313, 6ಅಲ್ಲಿ 1 ಅಂದರೆ 5. ಸೊ ಇದು 11ರಿಂದ ಆಗಲ್ಲ, ಸೊ ಇದು ಸಮೇತ ಪ್ರೈಮ್ ನಂಬರ್. ಸೊ ಹಾಗಾದ್ರೆ ಏನು 2ಕ್ಕಿಂತ ಜಾಸ್ತಿ ಇದೆ, ಒಂದೇ ಆಪ್ಷನ್ ಹೋಗಿತ್ತು. ಇಲ್ಲ ಪೂರ್ತಿ ಮಾಡೋಣ, ಹೇಳ್ಕೊಡ್ತೀನಿ. 10ಅಲ್ಲಿ 1 ಅಂದರೆ ಎಷ್ಟು 9, ರೈಟ್. 11 ಡಿವಿಸಿಬಲ್ ರೂಲ್ ಗೊತ್ತಲ್ಲ, ಏನು ಮಾಡಬೇಕು 341 ಇದೆ ಅಂದ್ಕೊಳ್ಳಿ. ಇದು 11ರಿಂದ ಭಾಗ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಆಡ್ ಪ್ಲೇಸಸ್ ಮೈನಸ್ ಈವನ್ ಪ್ಲೇಸಸ್, ರೈಟ್. ಹಿಂಗೆ ನೆಕ್ಸ್ಟು 3 ಪ್ಲಸ್ 9 ಎಷ್ಟು 12, 12ಅಲ್ಲಿ 1 ಅಂದರೆ 11. ಇದಾಗಾದ್ರೆ ಇದೇನು 11ರಿಂದ ಭಾಗ ಆಗುತ್ತೆ, ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಹಂಗಾದ್ರೆ ಎಷ್ಟಿದೆ ಅವಿಭಾಜ್ಯ ಸಂಖ್ಯೆ 1, 2, 3. ಆನ್ಸರ್ ಏನು ಕ್ಲಿಯರ್. ನೆಕ್ಸ್ಟು ಇಫ್ ದ ನಂಬರ್ 2x73y5 ಈಸ್ ಡಿವಿಸಬಲ್ ಬೈ 11, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ x ಮೈನಸ್ y ಅಂತ ಇದೆ. 2x73y5 ಎಂಬ ಸಂಖ್ಯೆ 11ರಿಂದ ಭಾಗ ಆಗುವಂತೆ ಎಂದಾದರೆ ಎಕ್ಸ್ ಮೈನಸ್ ವೈಯ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಏನು 2x73y5 ಡಿವಿಸಿಬಲ್ ಬೈ 11. 11 ರೂಲ್ ಏನು ಸಮ್ ಆಫ್ ಆಡ್ ಪ್ಲೇಸಸ್ ಮೈನಸ್ ಈವನ್. ಸೊ ಎಷ್ಟಾಯಿತು 9 ಪ್ಲಸ್ ವೈ ಮೈನಸ್ ಆಫ್ ಎಕ್ಸ್ ಪ್ಲಸ್ 3 ಪ್ಲಸ್ ವೈ ಅಂದರೆ 8 ಪ್ಲಸ್ ಆರ್ ಎಕ್ಸ್ ಪ್ಲಸ್ 8 is equal to 0 or 11, ರೈಟ್. 0 ಅಂತ ತಗೊಳ್ತೀನಿ ಅಂದ್ಕೊಳ್ಳಿ. ಆಗೇನಾಗುತ್ತೆ 9 ಪ್ಲಸ್ ವೈ ಮೈನಸ್ ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ ಎಕ್ಸ್ ಪ್ಲಸ್ 8. ಓಕೆ, ಸೊ 8 ಆ ಕಡೆ ಇರೋದು ಈ ಕಡೆ ಬಂದರೆ 9 ಮೈನಸ್ 8 ಇಸ್ ಈಕ್ವಲ್ ಟು ಎಕ್ಸ್. ವೈ ಪ್ಲಸ್ ವೈ ಇರೋದು ಆ ಕಡೆ ಹೋದರೆ ಮೈನಸ್ ವೈ. ಸೊ ಹಾಗಾದ್ರೆ ಏನು ಬಂತು 1. ಎಕ್ಸ್ ಮೈನಸ್ ವೈನ ವ್ಯಾಲ್ಯೂ ಏನು ಬಂತು 1. ಸಿಂಪಲ್ ಇದೆ, ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಟ್ವೆಂಟಿ-9th question. So the fraction form of the decimal number 0.595959 ಅಂತ ಇದೆ, ರೈಟ್. ನೋಡಿ, ಸೊ ಈ ಥರ ಇದ್ರೆ ಇದರ ಅರ್ಥ 0.59 ಬಾರ್ ಅಂತ ಅರ್ಥ, ಕ್ಲಿಯರ್. ಸೊ ಬಾರ್ ಇದ್ರೇನು 59 ಡಿವೈಡ್ ಬೈ ಎಷ್ಟು ನಂಬರ್ ಇದ್ರೆ ಅಷ್ಟು ಬಾರ್ಸ್ 99, ಮುಗೀತು, ಕ್ಲಿಯರ್. An 11-digit number 8732326687x is divisible by 18. What is the value of x ಅಂತ. ಸೊ ಏನು 9 into 2. ಸೊ ಹಾಗಾದ್ರೆ ಇದೇನಾಗಬೇಕು ಸಮ ಸಂಖ್ಯೆ ಆಗಬೇಕು, 2, ಮುಗೀತು. ಹೌ ಮೆನಿ ನಂಬರ್ಸ್ ಅಪ್ ಟು 200 ಆರ್ ಡಿವಿಸಿಬಲ್ ಬೈ 4 and 3 ಅಂತ ಹೇಳಿದ್ದಾರೆ. ಸೊ 4 and 3 12. 200 ಡಿವೈಡೆಡ್ ಬೈ 12 ಎಷ್ಟಪ್ಪ 12 1 12, 80 ಉಳಿತು. 80 ಅಂದರೆ ಎಷ್ಟು 12 6 72, ಕ್ಲಿಯರ್.
ಇಷ್ಟೇ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಈಸ್ ಡಿವಿಸಬಲ್ ಬೈ 7, 11, 13 ಅಂತ ಇದೆ. ಓಕೆ, ಸೊ 7, 11, 13ರಿಂದ ಭಾಗ ಆಗಬೇಕು. ನಾನು ಆಗಲೇ ಹೇಳಿದೆ 7, 11, 13 ಅಲ್ವಾ. ಇದಕ್ಕೆ ಎಲ್ ಸಿ ಎಮ್ ಎಷ್ಟಾಗುತ್ತೆ ಅಂದರೆ 1001, ರೈಟ್. ಸೊ 1001ನ ನೋಡಬೇಕು. ಇದು ಹೋಗುತ್ತಾ? 1001ಇಂದ ಹೋಗಲ್ಲ, ಇದು ಹೋಗಲ್ಲ, ಸೊ ಇದು ಹೋಗುತ್ತೆ. 1001 ಇಂಟು 6 ದಟ್ ಈಸ್ 600. ಕ್ಲಿಯರ್? The number 23.23 ಮುಗಿತಾ? The number 23.2323 the form of p by q where p and q are integers, q is equal to 0 ಆದರೆ 0 ಈಸ್ ಅಂತ ಕೇಳಿದ್ದಾರೆ. ನೋಡಿ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಥಿಯರಿ. ಇದೇನಾಗುತ್ತೆ ಅಂದರೆ ಈ ಕ್ವಶನ್ ನೋಡಿ, ಈ ಕ್ವಶನ್ ಏನಾಗುತ್ತೆ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 0.595959 ಆಗುತ್ತೆ, ರೈಟ್. ಈ ಕಡೆ 100 ಮಲ್ಟಿಪಲ್ ಮಾಡಿದ್ರೆ, ಈ ಕಡೆನೂ 100 ಮಲ್ಟಿಪಲ್ ಮಾಡಿದ್ರೆ ಇದೇನಾಗುತ್ತೆ ನೋಡಿ, 100x ಇಸ್ ಈಕ್ವಲ್ ಟು 59.595959 ಆಗುತ್ತೆ, ರೈಟ್. ಸೊ 595959 ವ್ಯಾಲ್ಯೂ ಎಷ್ಟು? ಎಕ್ಸ್. ಈ ಕಡೆ ಬಂದರೆ ಏನಾಗುತ್ತೆ? 99x ಇಸ್ ಈಕ್ವಲ್ ಟು 59 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನು? 59/59. ಕ್ಲಿಯರ್? ಸೊ ಅದೇ ಥರ ಇದು ನೋಡಿ, ಆಗ ಏನಾಗಿತ್ತು? ಪಾಯಿಂಟ್ ಮಾತ್ರ ಆಯಿತು. ಈಗೇನಿದೆ? ಸಮ್ ನಂಬರ್ ಇದೆ. ಸಮ್ ನಂಬರ್ ಇದ್ದರೆ ಹೆಂಗಿದೆಯೋ ಹಂಗೆ ಬರ್ಕೊಳ್ಳಿ. 2323 ಹಂಗೆ ಬರ್ಕೊಳ್ಳಿ, ಮೈನಸ್ ಈ ನಂಬರ್ನ ಮೈನಸ್ ಮಾಡಬೇಕಾಗುತ್ತೆ ನಾವು. ಡಿವೈಡೆಡ್ ಬೈ ಎಷ್ಟು ನಂಬರ್ಗೆ ಬಾರ್ ಇದೆ? 2 ನಂಬರ್ಗೆ ಬಾರ್ ಇದೆ. ಬಾರ್ ಅಂದರೆ ಏನು? ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರುತ್ತೆ ಅಂತ ಅರ್ಥ ಅಲ್ವಾ. ಎಷ್ಟು ನಂಬರ್ಗಿದೆ? ಬಾರ್ 2 ನಂಬರ್ಸ್ ಇದ್ದರೆ 29, 1 ನಂಬರ್ಗಿದ್ರೆ 19, ರೈಟ್. ಸೊ ಎಷ್ಟಾಯಿತು? 2300 ಡಿವೈಡೆಡ್ ಬೈ 29 ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್, ವಾಟ್ ಈಸ್ ದ ಮಿನಿಮಮ್ ವ್ಯಾಲ್ಯೂ ದಟ್ ಮಸ್ಟ್ ಬಿ ಅಸೈನ್ಡ್ ಟು ಎ ಸೊ ದಟ್ ದ 8 ಡಿಜಿಟ್ ನಂಬರ್ 322A4828 ಈಸ್ ಡಿವಿಸಬಲ್ ಬೈ 4 ಅಂತ ಇದೆ. ಸೊ ವಾಟ್ ಇಸ್ ದ ಮಿನಿಮಮ್ ವ್ಯಾಲ್ಯೂ? 322A4 ಎಂಬ 8 ಅಂಕೆಯ ಸಂಖ್ಯೆ 4ರಿಂದ ಭಾಗವಾಗಲು ಹೇಗೆ ನೀಡಬೇಕಾದ ಕನಿಷ್ಠ ಮೌಲ್ಯ ಎಷ್ಟು ಅಲ್ವಾ. ಸೊ 28 ಇದೆ ಕೊನೆಯಲ್ಲಿ, 4ರಿಂದ ಭಾಗ ಆಗುತ್ತೆ. ಇನ್ನು ಏನು ಕೊಟ್ಟರು ನಮಗೆ ಯೂಸ್ ಇಲ್ಲ. ಹಾಗಾದ್ರೆ ಮಿನಿಮಮ್ ವ್ಯಾಲ್ಯೂ ಇರೋದೇನು? ಆಪ್ಷನಲ್ಲಿ 0. ದ ಸಮ್ ಆಫ್ ದ ಫಸ್ಟ್ 10 ಪ್ರೈಮ್ ನಂಬರ್ಸ್ ಈಸ್ ಅಂತ ಕೇಳಿದ್ದಾರೆ. ಮೊದಲ 10 ಅವಿಭಾಜ್ಯ ಸಂಖ್ಯೆ 2, 3, 5, 7, 11, 13, 19, 23, 29 ಆ್ಯಡ್ ಮಾಡೋಣ. ಒಂದ್ಸಲ ಆ್ಯಡ್ ಮಾಡಿ ಹೇಳ್ತೀನಿ, ಆಮೇಲೆ ನಿಮ್ಗೆ ಶಾರ್ಟ್ರಾಗಿ ಕೇಳ್ಕೊಡಿ. ಸೊ ಇದೆಷ್ಟಾಯಿತು? 10 ಆಯಿತು, ಮುಗೀತು. 10, ಇದು 20, ಇದು 30, ಇದು 40, ಇದು 29. 10 + 20 30, 30 + 30 60, 60 + 40 100, 100 + 29 129 ಮುಗೀತು, ರೈಟ್. ಇಲ್ಲಿ ನೋಡ್ಬೋದು, ನಾವು ನೆನ್ಪಿಟ್ಕೋಬೇಕು 10 ಸಂಖ್ಯೆಗಳ್ದಾಗಾದರೆ ಎಷ್ಟು ಸಮ ಅಂದರೆ ಸಮ್ಮು 129. ಸೊ 11 ಅಂದರೆ ಆಗ ಎವ್ರಿ ಟೈಮ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. 10 ನಮಗೆ ಗೊತ್ತು 129, ಅದರ ಜೊತೆಗೆ ನೆಕ್ಸ್ಟ್ ಪ್ರೈಮ್ ನಂಬರ್ ಏನು? 31 ಇತ್ತು. ಸೊ 13 ಕೇಳಿದ್ರೆ 129 ಪ್ಲಸ್ 31 37 ಮತ್ತೇನು 41 ಇಷ್ಟು ಮಾಡಿದ್ರೆ ಸಾಕು ಅಲ್ವಾ. ಸೊ ಹಾಗಾದರೆ 10 129 ನೆನ್ಪಿಟ್ಕೋಬೇಕು. ಕ್ಲಿಯರ್? So what is the minimum value that must be assigned to A so that the 8-digit number 130A1568 is divisible by 8? So 130A1568 ಎಂಬ 8 ಅಂಕೆಯ ಸಂಖ್ಯೆ 8ರಿಂದ ಭಾಗವಾಗಲು ಹೇಗೆ ನೀಡಬೇಕಾದ ಕನಿಷ್ಠ ಮೌಲ್ಯ ಎಷ್ಟು? ಸೊ 8 ಅಂದರೆ ಲಾಸ್ಟ್ 3 ಡಿಜಿಟ್ ಮಾತ್ರ ಬೇಕು, ಈ ಕಡೆ ಏನಾದರೂ ಇರಲಿ ನಮ್ಗೆ. ಸೊ 8 7 8 1. ಸೊ ಏನು ಮಿನಿಮಮ್ ವ್ಯಾಲ್ಯೂ? ಏನು ಪುಟ್ ಮಾಡೋ ಅವಶ್ಯಕತೆ ಇಲ್ಲ, ಏನು ಏನಾದರೂ ಪುಟ್ ಮಾಡ್ಬೋದು.
ಮಿನಿಮಮ್ ಕೇಳಿದ್ರೆ ಸೊ 0, ಮ್ಯಾಕ್ಸಿಮಮ್ ಕೇಳಿದ್ರೆ ಆಪ್ಷನ್ ಎಷ್ಟಿದೆ ಅಷ್ಟು. ಸಮ್ ಆಫ್ ದ ಈವನ್ ಕಾನ್ಸುಗೇಟಿವ್ ನಂಬರ್ಸ್ ಈಸ್ 168. ವಾಟ್ ಈಸ್ ದ ಸಮ್ ಆಫ್ ದ ಲಾರ್ಜೆಸ್ಟ್ ಅಂಡ್ ಸ್ಮಾಲೆಸ್ಟ್ ನಂಬರ್ಸ್ ಅಂತ ಕೇಳಿದ್ದಾರೆ. 7 ಕ್ರಮಾನುಕ್ರಮ ಸಂಖ್ಯೆಗಳ ಮೊತ್ತ 168 ಬೈ 7 ಮಾಡಿದ್ರೆ ನಮ್ಗೇನು ಸಿಗುತ್ತೆ? ಆವರೇಜ್ ಸಿಗುತ್ತಾ? 2 ಜ 14, 28 ಉಳಿತು 24. ಹಾಗಾದರೆ 4ನೇ ವ್ಯಾಲ್ಯೂ ಎಷ್ಟು? 24. 5ನೇ ವ್ಯಾಲ್ಯೂ, 6ನೇ ವ್ಯಾಲ್ಯೂ, 7ನೇ ವ್ಯಾಲ್ಯೂ, 3ನೇ ವ್ಯಾಲ್ಯೂ, 2ನೇ ವ್ಯಾಲ್ಯೂ, 1ನೇ ವ್ಯಾಲ್ಯೂ ಗೊತ್ತಾಗುತ್ತೆ ಅಲ್ವಾ? ಸೊ 24ಗೆ ಕನ್ಸರ್ವೇಟಿವ್ ನಂಬರ್ಸ್ ಅಂದ್ರೆ ಕಂಟಿನ್ಯೂಸ್ ನಂಬರ್ಸ್ ಅಂತ ಅರ್ಥ. 24ಗೆ 3 ಆ್ಯಡ್ ಮಾಡಿದ್ರೆ 7ನೇ ಸಂಖ್ಯೆ ಸಿಗುತ್ತೆ. 24ಗೆ 3 ಮೈನಸ್ ಮಾಡಿದ್ರೆ 7ನೇ ಸಂಖ್ಯೆ ಸಿಗುತ್ತೆ. ಹಾಗಾದರೆ 21 + 27 ಎಷ್ಟು? 48. ಅತಿ ಚಿಕ್ಕ ಸಂಖ್ಯೆ 21 ಆಯಿತು, ಅತಿ ದೊಡ್ಡ ಸಂಖ್ಯೆ 27 ಆಯಿತು. ಎರಡನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ? 48. ದ ಲಾರ್ಜೆಸ್ಟ್ 4-digit ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 14, 9, 6 ಲೀವ್ಸ್ ರಿಮೈಂಡರ್ ಟು ವಿಚ್ ಕೇಸಸ್ ಅಂತ ಕೇಳಿದ್ದಾರೆ. 14, 9, 6ರಿಂದ ಭಾಗಿಸಿದಾಗ ಪ್ರತಿಯೊಂದು ಸಂದರ್ಭದಲ್ಲಿ 2 ಉಳಿಕೆ ಬರುವಂಥ ಅತಿ ದೊಡ್ಡ 4 ಅಂಕೆ ಸಂಖ್ಯೆ ಯಾವುದು ಅಂತ ಹೇಳಿದ್ದಾರೆ. ಸೊ 2 ರಿಮೈಂಡರ್ ಬರಬೇಕು. ಅದೇನು ಮಾಡೋಣ? 2ನ ತೆಗೆದುಬಿಡೋಣ. ಎಷ್ಟಾಯಿತು? 9954. ಎಷ್ಟಾಯಿತು? 998. ಎಷ್ಟಾಯಿತು? 9996. ಎಷ್ಟಾಯಿತು? 994. ಇದೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ, ಇಲ್ಲೇ ನೋಡ್ಬೋದು. 9 9ರಿಂದ ಹೋಗುತ್ತೆ, 9 9ರಿಂದ ಹೋಗುತ್ತೆ, 5 + 4 9ರಿಂದ ಹೋಗುತ್ತೆ. ಮುಗೀತು. ಕ್ಲಿಯರ್? ಇದು ಲಾರ್ಜೆಸ್ಟ್ ಕೇಳಿದ್ದಾರೆ, ಚೆಕ್ ಮಾಡೋಣ. ಆಯಿತು, ಲಾರ್ಜೆಸ್ಟ್ ಕೇಳಿದ್ದಾರೆ, ಇದಕ್ಕಿಂತ ದೊಡ್ಡದಿದೆಯಲ್ಲ ಚೆಕ್ ಮಾಡೋಣ. 99 ಹೋಗುತ್ತೆ, 8 + 6 ಎಷ್ಟು? 14. 5 ಹೋಗಲ್ಲ. 999 ಹೋಗುತ್ತೆ, 6 ಹೋಗಲ್ಲ. 99 ಹೋಗುತ್ತೆ, 4 6 10 ಆಯಿತು, ಹೋಗಲ್ಲ. ಸೊ ಒಂದೇ ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಗೀತು. ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಓಕೆನಾ? ಡಿಟರ್ಮೈನ್ ದ ಲಾರ್ಜೆಸ್ಟ್ ನಂಬರ್ ದಟ್ ಡಿವೈಡ್ಸ್ ಬೋತ್ 1058, 1550 ಲಿವಿಂಗ್ ರಿಮೈಂಡರ್ಸ್ ಆಫ್ 5, 11 ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. 1058 ಮತ್ತು 1550 ಭಾಗಿಸಿದಾಗ ಕ್ರಮವಾಗಿ 5 ಮತ್ತು 11 ಉಳಿಕೆ ಬರುವಂತೆ ಭಾಗಿಸುವ ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ರಿಮೈಂಡರ್ ಏನು ಬಂದಿದೆ ಅದನ್ನು ನಾವು ತೆಗೆದುಬಿಡೋಣ. ಅವಾಗ ಏನಾಗುತ್ತೆ? ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ರೈಟ್, ಕರೆಕ್ಟ್ ಇದೆಯಾ? ಓಕೆ. ಸೊ ಹಾಗಾದರೆ 1 + 5 ಎಷ್ಟು? 6, 6 + 3 9. ಇದನ್ನು 9ರಿಂದ ಆಗಬೇಕು. ಇದೆಷ್ಟು? 9. ಇದು 9ರಿಂದ ಆಗಬೇಕು. ಮುಗೀತು. ಇಲ್ಲೂ ಸಮೇತ 9ರಿಂದ ಆಗಬೇಕು. ಒಂದೇ ಆಪ್ಷನ್ ಆಯಿತಾ? ಅಷ್ಟೇ ನೋಡಿ. 9ಅನ್ನು ಹೆಂಗೆ ಬೇಕಾದ್ರೂ ನಾವು ಯೂಸ್ ಮಾಡ್ಕೋಬೋದು. ಯೂಸ್ ಮಾಡ್ಕೊಳ್ಳೋ ರೀತಿ ಗೊತ್ತಿದ್ರೆ. ಸಮ್ ಆಫ್ ದ ಫಸ್ಟ್ 5 ಪ್ರೈಮ್ ನಂಬರ್ಸ್ ಯಾವುದು? 2, 5, 3, 7, 11, 18, 21 + 7 28. ಕ್ಲಿಯರ್? ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಈಸ್ ಡಿವಿಸಿಬಲ್ ಬೈ 7 ಅಂತ ಕೇಳಿದ್ದಾರೆ. ಚೆಕ್ ಮಾಡಲೇಬೇಕಲ್ವ ಈಗ? 63 ಆಯ್ತು ಇದು. 52 ಉಳೀತು ಅಂದರೆ 49 ಆಯಿತು, 35 ಹೋಗುತ್ತೆ, 90 ಅಂದರೆ 84 ಆಯಿತು, 67 ಇದು ಹೋಗುತ್ತೆ. ರೈಟ್. ನೆಕ್ಸ್ಟು 73 ಅಂದರೆ 70, 35 ಇದು ಹೋಗುತ್ತೆ, 7 ಹೋಗುತ್ತೆ, 28 ಆಯಿತು, 2 ಉಳಿತು, 26 ಇದು ಹೋಗಲ್ಲ. ನೆಕ್ಸ್ಟು 7 ಹೋಗುತ್ತೆ, 13 ಅಂದರೆ ಉಳಿತು, 62 ಅಂದರೆ ಅಗೇನ್ 6 ಉಳಿತು, 69 ಆಗುತ್ತೆ, ಅಗೇನ್ 6 ಉಳಿತು, 65 ಅಂದರೆ 7 × 63, 2 ಉಳಿತು, 21. ಇದು ಆನ್ಸರ್. ಮುಗೀತು. ಕ್ಲಿಯರ್? ದ ನಂಬರ್ 77792 ಈಸ್ ಡಿವಿಸಿಬಲ್ ಬೈ ಕೇಳಿದ್ದಾರೆ. ಇದು 15ರಿಂದ ಆಗಲ್ಲ, ಬಿಕಾಸ್ 0 ಇರಬೇಕು, ಏನಿರಬೇಕು ಮತ್ತು 5 ಇರಬೇಕು. 5 × 3 13ರಿಂದ ಚೆಕ್ ಮಾಡೋಣ. ಏನಂತ ಹೇಳಿದ್ದೆ? ಒಂದು 3ನ ಗ್ರೂಪ್ ಮಾಡಿಕೊಂಡು ಮೈನಸ್ ಮಾಡಿ. 77 ಮೈನಸ್ ಮಾಡಿದ್ರೆ 750 ಬೈ 13. 13 1 ಜ 13, 5 ಜ 65, 6 ಉಳಿತು, 65 ಅಗೇನ್ 5 ಜ. ಸಮ್ ಆಫ್ ದ ಫಸ್ಟ್ 12 ಪ್ರೈಮ್ ನಂಬರ್ಸ್. ಓಕೆ, ಮೊದಲು 12 ಪ್ರಧಾನ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ನಮ್ಗೆ ಗೊತ್ತು, ಏನು ಗೊತ್ತು? 10ರದ್ದು ಗೊತ್ತು. 10ರದ್ದು ಎಷ್ಟಪ್ಪ? 129. ರೈಟ್. ಪ್ಲಸ್ 11ನೇ ಸಂಖ್ಯೆ ಏನು? 31. ಪ್ಲಸ್
12ನೇ ಪ್ರೈಮ್ ನಂಬರ್ ಏನು 37. ರೈಟ್. ಎಷ್ಟಾಯಿತು? 7 ಬರಬೇಕು ಲಾಸ್ಟಲ್ಲಿ. 160 + 37 ಎಷ್ಟು? 197. ಹಿಂಗಾದ್ರೂ ಮಾಡಿ 6. 9 + 1 10, 10 + 7 ಲಾಸ್ಟಲ್ಲಿ 7 ಬರಬೇಕು ಯೂನಿಟ್ ಡಿಜಿಟ್. ಅದನ್ನು ಮಾಡಿ. Find the largest number which divides 62, 134, 242 to leave the same remainder in each case ಅಂತ ಕೇಳ್ತಾರೆ. 62, 134, 242 ಅನ್ನು ಭಾಗಿಸಿದಾಗ ಒಂದೇ ಉಳಿಕೆ ಬರುವಂತೆ ಭಾಗಿಸುವ ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡೋಣ. 34 ಅಂದರೆ 72, 4 ಜಾ 9 ಚೆಕ್ ಮಾಡೋಣ. ಉಳಿದಿದ್ದು ಕಷ್ಟ ಇದೆ ಅಲ್ವ ನಮಗೆ, ಸೊ 9 ಚೆಕ್ ಮಾಡೋಣ. ನೋಡಿ ಅಂದರೆ 9 × 4, 4 ಚೆಕ್ ಮಾಡೋಣ. 4 ಮಾಡಿದ್ರೆ ಇದು 2 ಉಳಿಯುತ್ತೆ. 4 15 ಜಾ 4 3 ಜಾ 12, 14 ಅಂದರೆ ಎಸ್ ಇದು 2 ರಿಮೈಂಡರ್ ಬರುತ್ತೆ. 242 ಅಂದರೆ ಇದು ಸಮೇತ 2 ರಿಮೈಂಡರ್ ಬರುತ್ತೆ. ಆನ್ಸರ್ ಸಿಗ್ಬೋದು. ನೋಡಿ, ಜಸ್ಟ್ ಇಡನ್ ಟ್ರಯಲ್ ನಾವು ಮಾಡಿದ್ವಿ ಅಷ್ಟೇ. ನಮಗೆ ಆನ್ಸರ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಜಸ್ಟ್ ನಾವು ಇಲ್ಲಿ ಎಲ್ಲನೂ ಕಷ್ಟ ಆಗುತ್ತೆ ನೋಡಿ. ಇದು 4 × 8 ಇದೇನು 19 × 2. 17ದು ಕಷ್ಟ, ಇದು 19ದು ಕಷ್ಟ. ಯಾಕೆ ನೋಡಬೇಕು? 4 ಎರಡರಲ್ಲಿದೆ, ನಾವು 4ನೇ ನೋಡ್ತೀವಿ. ಇಲ್ಲಾಂದ್ರೆ 9ದು ನೋಡೋಣ. 9ದು ನೋಡೋಣ. 9 7 63 ಅಂದರೆ -1. 9 15 135 ಅಂದರೆ -1. ಇದು 9 2 1862 ಇದು ಸಮೇತ -1. ಇತ್ತಲ್ವ, ಏನು ಬೇಕಾದ್ರೂ ಮಾಡಿ. Sum of the first 9 prime numbers. So 10 prime numbers 129. So -29 ಮಾಡಿದ್ರೆ ಎಷ್ಟು? ಕ್ಲಿಯರ್. ಸೊ 10ರದ್ದು ಎಷ್ಟು? 129. 10ನೇ ಸಂಖ್ಯೆ ಎಷ್ಟು? 29ನೇ. A 5-digit number 761xy is divisible by 90. Find x plus y ಅಂತ ಕೇಳಿದ್ದಾರೆ. 5 ಅಂಕೆಯ ಸಂಖ್ಯೆ 761xy ಅನ್ನು 90ರಿಂದ ಭಾಗಿಸಬಹುದು. x plus y ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 90 ಅಂದ್ರೆ ಏನಪ್ಪ? 10 × 9. ಇಲ್ಲಿ ನಮ್ಗೆ ಗೊತ್ತು 10ನ ಡಿವಿಸಿಬಲ್ ಟು ಲಾಸ್ಟಲ್ಲಿ 0 ಬರಬೇಕು. 0 ಫಿಕ್ಸು. ಸೊ 761x0 ಡಿವೈಡೆಡ್ ಬೈ 7 + 6 ಎಷ್ಟು? 13. 13 + 1 ಎಷ್ಟು? 14. 14ಗೆ ಏನು ಆ್ಯಡ್ ಮಾಡಿದ್ರೆ 9ರಿಂದ ಡಿವಿಸಿಬಲ್ ಆಗುತ್ತೆ? 4 ಆ್ಯಡ್ ಮಾಡಿದ್ರೆ. ಕ್ಲಿಯರ್ ಇದೆಯಾ? ಓಕೆನಾ? ಅರ್ಥ ಆಯ್ತು ಅನ್ಕೊಳ್ತೀನಿ ಅಲ್ವಾ? ನೆಕ್ಸ್ಟ್ ಕ್ವಶನ್. ಸಮ್ ಆಫ್ ದ ಫಸ್ಟ್ 11 ಪ್ರೈಮ್ ನಂಬರ್ಸ್. ಓಕೆ, 10 ಪ್ರೈಮ್ ನಂಬರ್ಸ್ ಎಷ್ಟಪ್ಪ? 129. 11 ಪ್ರೈಮ್ ನಂಬರ್ ಎಷ್ಟು? 31. ಸೊ ಆನ್ಸರ್ ಎಷ್ಟು? ಕ್ಲಿಯರ್ ಇದೆಯಾ? ಸಿಂಪಲ್ ಕ್ವಶನ್ಸ್, ಬೇಸಿಕ್ ಕ್ವಶನ್ಸ್. ಇಷ್ಟು 51ವರೆಗೂ ಸ್ವಲ್ಪ ಇರುತ್ತೆ. 52 ಇಂದ ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳಿದರೆ ಅವನ್ನು ನೀವು ನೋಡಲೇಬೇಕು. ರೈಟ್. ಸಮ್ ಆಫ್ ದ ಫಸ್ಟ್ 13. 10 ಎಷ್ಟು? 129. 11ದು 131, ಆಮೇಲೆ 37, 41. ರೈಟ್. ಸೊ ಯೂನಿಟ್ ಡಿಜಿಟ್ಸ್ ಎಲ್ಲ ಚೇಂಜ್ ಇದೆ. ಹಾಗಾದ್ರೆ ನಾವು ಏನು ಮಾಡೋಣ? ಯೂನಿಟ್ ಡಿಜಿಟ್ನ ಯೂಸ್ ಮಾಡ್ಕೊಳ್ಳೋಣ. 10 + 8 ಎಷ್ಟು? ಅಷ್ಟಲ್ಲಿ 18. ಆಯ್ತಾ? ಸಮ್ ಆಫ್ ದ ಫಸ್ಟ್ ಪೈರ್ ಆಫ್ 2-digit ಟ್ವಿನ್ ಪ್ರೈಮ್ ನಂಬರ್ಸ್. ಮೊದಲ 2 ಅಂಕೆ ಜೋಡಿ ಪ್ರಧಾನ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ರು. ಮಾಡೋಣ ತಗೊಳ್ಳಿ. ಸೊ ಫಸ್ಟ್ ಸೆಕೆಂಡ್ ಡಿಜಿಟ್ 2 digits ಎಷ್ಟು? 11. ನೆಕ್ಸ್ಟ್ ಯಾವುದು? 13. ಸೊ 11 + 13 ಇದು 2 digit ಕೇಳಿದ್ದಾರೆ. ಹೌ ಮೆನಿ ನಂಬರ್ಸ್ ಬಿಟ್ವೀನ್ 350 and 650 ಆರ್ ಡಿವಿಸಿಬಲ್ ಬೈ 7 ಅಂತ ಕೇಳಿದ್ರು. ಡಿಫರೆನ್ಸ್ ಎಷ್ಟು? 299 ಡಿವೈಡೆಡ್ ಬೈ 7 ಮಾಡಿದ್ರೆ ಸಿಗುತ್ತೆ. 7 1 7 4 28 ಆಯಿತು. 8 ಅಂದರೆ 19 ಅಂದರೆ 2 ಜ. ಕ್ಲಿಯರ್? ನೆಕ್ಸ್ಟ್, ಇಫ್ m and n ಆರ್ ಪಾಸಿಟಿವ್ ನಂಬರ್ಸ್, ಪಾಸಿಟಿವ್ ಇಂಟೀಜರ್ಸ್, m - n even number, then m² - n² will always be divisible by ಅಂತ ಕೇಳಿದ್ದಾರೆ. ಓಕೆ,
ಎಮ್ ಅಂಡ್ ಎನ್ ಆರ್ ಪಾಸಿಟಿವ್. ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಅಂದರೆ 4 6 ತಗೊಳ್ಳಿ. ಎಮ್ ಮೈನಸ್ ಎನ್ ಏನೋ ಇವ ನಂಬರ್ ಆಯಿತು. 6 4 ತಗೊಳ್ಳೋಣ. ಇವೆರಡು ಪಾಸಿಟಿವ್. 6 ಮೈನಸ್ 4 ಎಷ್ಟು 2. ಎಸ್ ಇವ ನಂಬರ್ ಆಯಿತು. ಸರ್ 6 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಏನಿಂದ ಡಿವಿಸಿಬಲ್ ಆಗುತ್ತೆ. 36 ಮೈನಸ್ 16 ಇಸ್ 20. ಎಸ್. ಸೊ 4ರಿಂದ ಆಗುತ್ತೆ, 5ರಿಂದ ಆಗುತ್ತೆ. ನೋಡೋಣ ಇನ್ನೊಂದು ನಂಬರ್ ನೋಡೋಣ. 8 ಮತ್ತು 6 ಸ್ಕ್ವೇರ್ ತಗೊಳ್ಳೋಣ. 4ಅಲ್ಲಿ 36 ಹೋದರೆ ಎಷ್ಟು 48. ಎಸ್. ಸೊ ಇದು 4ರಿಂದನೂ ಆಗುತ್ತೆ, ಇದು ಸಮೇತ 4ರಿಂದನೂ ಆಗುತ್ತೆ. ಇನ್ನು ನೋಡೋಣ 4 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ತಗೊಳ್ಳೋಣ. 16 ಮೈನಸ್ 4 ಎಸ್ 12. ಇಟ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ 4. ಆದರೆ ಆಲ್ವೇಸ್ ಡಿವಿಸಿಬಲ್ ಬೈ ಏನಾಗುತ್ತೆ 4ರಿಂದ ಆಗುತ್ತೆ. ಕ್ಲಿಯರ್.